कर्मण्य विद्वांसो यथा कुर्वन्ति भारत लोकसंग्रहम् बुद्धिवेदं जनयेद ज्ञानां कर्मसङ्गिना योषयेत् सर्वकर्माणि विद्वान् युक्तः समाचरन् प्रकृतेः क्रियमाणानि गुणैः कर्माणि सर्वशः अहङ्कारविमूढात्मा गत्ताहमिति मन्यते गुणागुणेषु वर्तन्त इति मत्वा न सज्जते प्रकृतेः गुणसम्मूढाः सज्जन्ते गुणकर्मसु दानकृत्स्नविदो मन्दान् कृत्स्नभिन्न विचालयेत् मयि सर्वाणि भूतानि यस्याध्यात्मचेतसा निराशीर्धर्मो भूत्वा युद्धस्य विगतज्वरः ये मे मतमिदं नित्यम् अनुतिष्ठन्ति मानवाः श्रद्धावन्तो न सूयन्तो मुच्यन्ते सिद्धांतो मुच्यन्ते तेऽपि कर्मभिः ये त्वेदभ्यसूयन्तो नानुतिष्ठन्ति मे मतम् सर्वज्ञानविमूढान् तान् विद्धि नष्टान् चेतसः सदृशं चेष्टते स्वस्या प्रकृतेर्ज्ञानवानपि प्रकृतिनियामि भूतानि निग्रह इन्द्रियस्येन्द्रियस्यार्थे रागद्वेषौ व्यवस्थितौ तयोर्नवशमागच्छेत् तौ ह्यस्य परिपन्थिनौ श्रेयान् स्वधर्मो विगुणः परधर्मात् स्वनिष्ठितात् स्वधर्मे धनं श्रेयः परधर्मो भयावहः अर्जुन उवाच अथ केन प्रयुक्तोऽयं पावञ्चरति श्रीभगवानुवाच महाहिनो महापाप्मा विद्येन मे वैरिणम् धूमेन प्रियते वन्ध्यता दर्शो आवृतं ज्ञानमेतेन आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पूरेण अमलेन च इन्द्रियाणि मनोमो ब्रह्म सर्वोपरहितप्रज्ञानघनः श्रुतिस्मृति पुराणानाम् शङ्करं शङ्कराचार्यं केशवं बादरायणं सूत्रभाष्यकृतो वन्दे श्रीमच्छङ्करभगवत्पूज्यपाद सद्गुरुभ्यो नमः वन्देहं सच्चिदानन्दं विधिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायैक्यं संयमीन्द्रं सदा सद्गुरुं सच्चिदानन्दं सदाचारं समाश्रये श्री श्री सच्चिदानन्देन सरस्वती महासद्गुरुभ्यो नमः यस्मादेवं तस्मात् ಅಲ್ವಾ ಯಾಕೆ ಏನಾಗಲ್ಲ ಏನ್ ತಸ್ಮಾತ್ ಯಾವ ಕಾರಣ ಈ ರೀತಿ ಇದೆಯೋ ಆದ್ದರಿಂದ ಭಾಷೆ ಆಗಿತ್ತಾ ಇಲ್ಲಾಂದ್ರು ವಿಹಾಯ ಕಾಮಾನ್ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ धर्मो निरहंकारः शान्तिमधिगच्छति ಪರಿಚಯ ಮಾಡಿದ್ದೀನಿ. ಹೌದು, ಕಾಮಗಳನ್ನೆಲ್ಲ ಬಿಟ್ಟು ಯಾವ ಪುರುಷನು ನಿಸ್ಪೃಹನಾಗಿ ಯಾವ ಆಸೆಯೂ ಇಲ್ಲದವನಾಗಿ ಓಡಾಡ್ಕೊಂಡಿರ್ತಾನೋ ಅಂತ ಹೌದು. ಅವನಿಗೆ ಎರಡು ಗುಣ ಇಲ್ಲ, ಅಹಂಕಾರ ಇಲ್ಲ, ಅದನ್ನು ಮಮಕಾರ ಇಲ್ಲ. ಮಮಕಾರ ಇದ್ದ ಬಿಟ್ಟು ಅಹಂಕಾರ ಇರುತ್ತೆ, ಅಹಂಕಾರ ಬಿಟ್ಟು ಮಮಕಾರ ಇರಲ್ಲ. ಮಮಕಾರ ಇಲ್ಲದಿದ್ದು ಅಹಂಕಾರ ಇರುತ್ತೆ, ಅಹಂಕಾರ ಸೂಕ್ಷ್ಮ ಒಳಗಿದ್ದು. ಅಹಂಕಾರ ಇಲ್ಲ ಅಂದ್ರೆ ಮಮಕಾರ ಇರಲ್ಲ, ಅಹಂಕಾರ ಒಳಗಿದ್ದು. ಅದಕ್ಕೆ ಅದೇ ಹೋಯ್ತು ಅಂದ್ರೆ ಮಮಕಾರ ಇರಲ್ಲ, ನಂದು ಇಲ್ಲ. ಅದು ನಂದಿಲ್ಲ ಅಂದ್ರೆ ನಾನಿರ್ತೇನೆ, ನಾನು ಅದು ಇದ್ದೇ ಇರುತ್ತೆ. ಸನ್ಯಾಸಿಗೆ ನಂದು ಬಿಟ್ಟು ಹೋದ್ರು ಕೂಡ ನಾನು ಇನ್ನು ಒಳಗೆ ತೂಕ ಇದ್ದೇ ಇರುತ್ತೆ ಜ್ಞಾನ ಆಗೋವರೆಗೂ. ಆತನಿಗೆ ಸಹ ಅಂದ್ರೆ ಅಹಂಕಾರ ಮಮಕಾರವನ್ನು ಬಿಟ್ಟವನು ಅಂದ್ರೆ ಅವನು ಜ್ಞಾನದಿಂದ ಬಾಧೆ ಮಾಡ್ಕೊಂಡವನು ಅಂತ ಅರ್ಥ. ಬಿಟ್ಟವನು ಅಂದ್ರೆ ಲೋಕದಲ್ಲಿ ಅಭಿಮಾನ ಪಟ್ಕೊಳ್ದೆ ಮಮಕಾರ ಪಟ್ಕೊಳ್ದೆ ಇರೋದ್ರಿಂದ ಅಷ್ಟು ಮಟ್ಟ ತಗ್ಗಿಸ್ಕೊಂಡು ಅಂತ ಅರ್ಥ. ತಗ್ಗಿಸ್ಕೊಳ್ಳೋದಲ್ಲ, ಪೂರ್ತಿ ಬಾಧೆ ಮಾಡ್ಕೊಳ್ಳೋದು. ಅವನು ಶಾಂತಿಯನ್ನು ಹೊಂತಾನೆ ಎಂದು
ವಿಹಾಯ ಪರಿತ್ಯಜ್ಯ ಕಾಮಾನ್ ಯಃ ಪುಮಾನ್ ಸನ್ಯಾಸಿ ಸರ್ವಾನ್ ಅಶೇಷತಃ ಕಾರ್ತ್ಸ್ನ್ಯೇನ ಚರತಿ ಜೀವನ ಮಾತ್ರ ಚೇಷ್ಟಾಶೇಷ ಪರಿಗಟತಿ ಇತ್ಯರ್ಥಃ. ಯಾವ ಪುರುಷನು ಯಃ ಪುಮಾನ್ ಕಾಮಾನ್ ಪರಿತ್ಯಜ್ಯ ವಿಹಾಯ ಕಾಮಗಳನ್ನೆಲ್ಲ ಬಿಟ್ಟು ಅಲ್ಲಿ ಪರಿ ಉಪಸರ್ಗ ಎಂಟೈರ್ ಪರಿ ಸಮಂತ ಸಂಪೂರ್ಣವಾಗಿ ಬಿಟ್ಟು ಕಾಮನ್ ಬಿಡೋದ್ರಲ್ಲಿ ವಿವೇಕದಿಂದ ಎಷ್ಟೋ ಮಟ್ಟಿಗೆ ಸಿಗಿಸ್ಕೊಳ್ಳೋದು ಒಂದು, ಜ್ಞಾನದಿಂದ ಇಲ್ಲ ಅಂತ ಬಾಧೆ ಮಾಡ್ಕೊಳ್ಳೋದು ಇನ್ನೊಂದು. ಅದನ್ನು ಎರಡನೇದನ್ನು ಹೇಳ್ತಾರೆ. ತತ್ವಜ್ಞಾನವನ್ನು ಪಡ್ಕೊಂಡು ಯಾವ ಸನ್ಯಾಸಿಯು ಕಾಮಗಳನ್ನೆಲ್ಲ ಪೂರ್ತಿ ಬಿಟ್ಟು ಅದಕ್ಕೆ ಅಶೇಷದ ಕಾರ್ತ್ಸ್ನೇನ ಅಂದ್ರು, ಸಂಪೂರ್ಣವಾಗಿ ಕಾಮವನ್ನು ಬಿಟ್ಟು ಇನ್ನು ಜೀವನ ಮಾತ್ರ ಚೇಷ್ಟ ಬದುಕೊಂಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಚೇಷ್ಟೆ ಇಟ್ಕೊಂಡಿದೆ. ಅಂದ್ರೆ ಅವನ ಕಡೆಯಿಂದ ಇಟ್ಕೊಂಡಿಲ್ಲ, ನೌಕರಿ ಕಡೆಯಿಂದ ಅದು ತನ್ನ ಕಡೆಯಿಂದ ಜೀವನವೂ ಇಲ್ಲ, ಚೇಷ್ಟೆಯೂ ಇಲ್ಲ, ಮಾತೃಚ್ಚೂ ಇಲ್ಲ, ಯಾವುದೂ ಇಲ್ಲ. ತನ್ನ ಕಡೆಯಿಂದ ಅವನು ಕೃತಕೃತ್ಯನು. ಅದೇ ಲೋಕದ ಕಡೆಯಿಂದ ಅವನು ಇನ್ನೂ ಓಡಾಡ್ಕೊಂಡಿದ್ದಾನೆ, ಭಿಕ್ಷೆ ಮಾಡ್ಕೊಂಡಿದ್ದಾನೆ, ಎಲ್ಲೋ ಒಂದ್ ಕಡೆ ಇದ್ದಾನೆ ಅಂತ ಇದೆಯಲ್ಲ, ಅಷ್ಟು ಚೇಷ್ಟೆಯನ್ನು ಉಳಿಸ್ಕೊಂಡವನಾಗಿ ಪರ್ಯಟನೆ ತಿರುಗ್ತಾ ಇರ್ತಾನೆ. ಪ್ರಾರ್ಥಿಕರ್ಮ ಮುಗಿಬೇಕಲ್ಲ, ಪ್ರಾರ್ಥಿಕರ್ಮ ಮುಗಿಯೋದಕ್ಕೂ ಶರೀರ ಬಿದ್ದು ಹೋಗಲ್ವಲ್ಲ. ಪ್ರಾರ್ಥಿಕರ್ಮ ಇರೋ ಶರೀರ ಇರುತ್ತೆ, ಶರೀರ ಇರೋಷ್ಟು ಕಾಲ ಅಲ್ಲಿ ಅನ್ನಪಾನ ಅಶನ ಭೋಜನ ಬೇಕೇ ಬೇಕು. ಅಷ್ಟನ್ನು ಮಾಡ್ಕೊಂಡಿರ್ತಾರೆ. ನಿಸ್ಪೃಹ ಶರೀರ ಜೀವನ ಮಾತ್ರೇಪಿ ನಿರ್ಗತಾ ಸ್ಪೃಹ ಯಸ್ಯ ಸಹ ನಿಸ್ಪೃಹಃ ಸನ್ ನಿರ್ಮಮಃ ಮತ್ವರ್ಜಿತಃ ಶರೀರ ಜೀವನ ಮಾತ್ರ ಕ್ಷಿಪ್ತ ಪರಿಗ್ರಹೇಪಿ ಮಮೇದಮಿತ್ಯಭಿನಿವೇಶವರ್ಜಿತಃ ನಿರಹಂಕಾರಃ ವಿದ್ಯಾವತ್ವಾದಿ ನಿಮಿತ್ತಃ ಆತ್ಮಸಂಭಾವನಾರಹಿತಃ ಇತ್ಯೇತತ್. ನಿಸ್ಪೃಹ ಅಂತ ಪದ ಇದೆ ಮೂಲದಲ್ಲಿ, ಅದಕ್ಕೆ ಬರೀತಾರೆ ಶರೀರ ಜೀವನ ಮಾತ್ರ, ಶರೀರ ಬದುಕೊಂಡ್ರು ಬೇಕೋ ಎಷ್ಟು ಬೇಕೋ ಅದರಲ್ಲೂ ಕೂಡ ನಿರ್ಗತ ಸ್ಪೃಹ. ಏನೋ ಅನಿವಾರ್ಯವನ್ನು ಇನ್ನೊಂದ್ ಜೊತೆ ಬಟ್ಟೆ ಇಟ್ಕೊಂಡಿರ್ತಾರೆ, ಸ್ನಾನ ಮಾಡಿದ್ರೆ ಆಮೇಲೆ ಉಟ್ಕೊಳಕ್ಕೆ ಅಂತ. ಏನೋ ಒಂದು ಪುಸ್ತಕ ಪೆನ್ನು ಇರುತ್ತೆ, ಏನೋ ಕರೆಕ್ಟಾ ಕಮಂಡಲು ಇನ್ನೊಂದು ಇರುತ್ತೆ, ಅದಲ್ಲೂ ಸ್ಪೃಹೆ ಇಲ್ಲ ಅವನಿಗೆ. ಅದು ಮುಂದಿನ ಸರಿ ಬದುಕೊಂಡಿರ್ಬೇಕು ಅನ್ನೋದು ಆಸೆ ಇಲ್ಲ, ಬದುಕೊಂಡಿರ್ಬೇಕು ಅನ್ನೋದಲ್ಲೂ ಆಸೆ ಇಲ್ಲ. ಮತ್ತು ನಿರ್ಮಮಾನ ನೀವು ಹೇಳಿದಂಗೆ ಅದು ಮುಂದಿನದಕ್ಕೆ ಮಮತ್ವರ್ಜಿತ ಶರೀರ ಜೀವನ ಮಾತ್ರ ಕ್ಷಿಪ್ತ. ಶರೀರ ಬದುಕೊಂಡಿರೋ ಹಾಕೊಂಡಿರುವಂತಹ ಕಮಂಡಲು, ಕರಟ, ತಟ್ಟೆ, ಪೆನ್ನು, ಪುಸ್ತಕ, ಬಟ್ಟೆ, ಏನೋ ಒಂದು ಅನಿವಾರ್ಯ ಇಟ್ಕೊಂಡಿರ್ತಾರಲ್ಲ, ಓದ್ತಾ ಇರೋ ಮಾಡ್ತಾರೆ, ಅದಲ್ಲೂ ಅಭಿಮಾನ. ಯಾರೋ ತಗೊಂಡ್ರೆ ತಗೊಳ್ಳಿ, ಕರಟ ತಗೊಂಡ್ರೆ ತಕ್ಕೋ, ತಟ್ಟೆ ತಗೊಂಡು ತಕ್ಕೋ. ಮೊದಲನೇದು ಶರೀರ ಬದುಕಿರೋದು ಅನ್ನುವ ವಿಷಯದಲ್ಲೂ ಆಸೆ ಇಲ್ಲ, ಬದುಕೊಂಡಿರ್ಬೇಕು, ತುಂಬ ಚೆನ್ನಾಗಿರ್ಬೇಕು, ಫಿಟ್ ಆಗಿರ್ಬೇಕು, ಇಷ್ಟು ದಿವಸ ಇರ್ಬೇಕು, ನಾನು ಇಷ್ಟೆಲ್ಲ ಯೋಜನೆ ಹಾಕೊಂಡಿದ್ದೀನಿ, ಯೋಜನೆನ ಪೂರೈಸ್ಕೋಬೇಕು ಅಂತ ಅದನ್ನು ಅನ್ಕೊಳ್ಳಿಲ್ಲ. ಶರೀರ ಜೀವನ ಮಾತ್ರದಲ್ಲೂ ಆಸೆ ಇಲ್ಲದಿದ್ದವನಾಗಿ ನಿರ್ಮಮ ಅನ್ನುವಾಗ ಶರೀರ ಮಮತ್ವ ವರ್ಜಿತ ಅಂದ್ರೆ ಶರೀರ ಬದುಕೊಂಡಿರೋದಕ್ಕೋಸ್ಕರಾಗಿ ಇಟ್ಕೊಂಡಿರುವ ಪರಿಗ್ರಹ. ಏನೋ ಒಂದು ಭಿಕ್ಷೆವನ್ನು ತರ್ತಾನೆ, ಯಾರೋ ನಂಗೆ ಕೊಡು ಕೇಳ್ತಾನೆ, ಕೊಟ್ಬಿಡ್ತಾನೆ. ಅದಲ್ಲೂ ಅಭಿಮಾನ ಇಲ್ಲ, ತಗೊಂತಾನೆ, ಅದಲ್ಲೂ ಅಭಿಮಾನ ಇಲ್ಲದೆ ನಂದು ಅಂತ ಅಭಿಮಾನ ಬಿಟ್ಟವನಾಗಿ ಮತ್ತು ನಿರಹಂಕಾರ ಬೇರೆ ಅರ್ಥ ಮಾಡ್ತಾರೆ. ಅವನಲ್ಲಿ ಅಷ್ಟೋ ಅನುಷ್ಠಾನ, ವಿದ್ಯೆ, ತಪಸ್ಸು, ಅಂತರ್ಮುಖ ಇದ್ರು ಕೂಡ ಒಂದು ಅವನಿಗೆ ಅವನು ಸಂತೋಷ ಆಗ್ತಾ ಇರುತ್ತೆ, ಅದು ಅಭಿಮಾನ ಪಟ್ಕೊಳ್ಳೋದ. ತುಂಬಾ ವಿದ್ಯಾವಂತನಾದ್ರೆ ವಿದ್ಯಾವಂತನಿಗೆ ಪರವಾಗಿಲ್ಲ, ನನ್ನ ಜೀವನದಲ್ಲಿ ಇಷ್ಟಲ್ಲ, ನಾನು ವಿದ್ಯೆ ಕಲ್ತ್ಕೊಂಡೈತೆ, ಒಂದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ತೃಪ್ತಿ ಇರುತ್ತೆ, ಅದನ್ನ ಅವನು ಹೆಮ್ಮೆ ಬರುತ್ತೆ. ಅದು ತಪ್ಪದು, ಅದು ಬರಬಾರ್ದು ಅಂತ ಇದ್ದಾರೆ. ನಾನು ವಿದ್ಯಾವಂತನಾಗಿದ್ದೀನಿ ಅನ್ನೋದೇ ಮುಂತಾದ ನಿಮಿತ್ತದಿಂದಾದ ಒಂದು ಸಂಭಾವನೆ ಅಂದ್ರೆ ತನಗೆ ತಾನು ಮೆಚ್ಕೊಳ್ಳೋದು ಅಥವಾ ತಾನು ಒಂದು ಗೌರವ ತೆಗೆದುಕೊಳ್ಳೋದು. ಸಂಭಾವಿತ ವ್ಯಕ್ತಿ ಅಂದ್ರೆ ಗೌರವಾನ್ವಿತ ವ್ಯಕ್ತಿ, ಮೆಚ್ಚುಗೆ ಪಡೆದ ವ್ಯಕ್ತಿ ಅಂತ ಇದು, ಅದು ಆಗದೇ ಇದ್ದವನಾಗಿರ್ಬೇಕಂದ್ರೆ. ವಿದ್ಯಾವತ್ತು ಆದಿ ಶಬ್ದದಿಂದ ಹೋಗ್ಬೇಕು, ವಿದ್ಯಾವಂತನಾಗಿರೋದು, ಒಳ್ಳೆ ಗುಣವಂತ ಶೀಲವಂತನಾಗಿರೋದು, ಮತ್ತೆ ಸಂಪತ್ತು. ಸನ್ಯಾಸಿಯಿಂದ ಸಂಪತ್ತ ಅನುಷ್ಠಾನ ಅಂತ ಅದು ಸನ್ಯಾಸಿಗೆ ವಿದ್ಯೆ ಪ್ರಸ್ಥಾಂತ ಭಾಷೆ ಓದಿ ಎಲ್ಲಾ ಕಡೆ ಕೋಟ್ ಮಾಡೋ ಸಾಮರ್ಥ್ಯ ಇರುತ್ತಲ್ಲ, ಆ ಅಭಿಮಾನ ಇರಬಾರ್ದು. ವಿದ್ಯಾರ್ಥಿ ತನ್ನ ತಪಸ್ಸು, ಅನುಷ್ಠಾನ ಅದರಲ್ಲಿ, ಮತ್ತೆ ನಡವಳಿಕೆ ಯಾವುದಲ್ಲೂ ಅಭಿಮಾನ ಇರುತ್ತೆ. ತನ್ನ ನಡವಳಿಕೆಯಲ್ಲ ಆಗಲಿ, ತನ್ನ ವಿದ್ಯೆಯಲ್ಲಾಗಲಿ, ತನ್ನ ಅನುಷ್ಠಾನ ಸಂಸ್ಕಾರ ವಾಸನೆ ಜೋರಾಗಿದೆ. ಸಂಪತ್ತು ಆ ಸನ್ಯಾಸ ಅಲ್ಲ ಇದು. ಶಂಕರಾಚಾರ್ಯ ಸನ್ಯಾಸ ಅಂದ್ರೆ ಇದಲ್ಲ,
ಮಠಾಧೀಶರಲ್ಲ, ಶಂಕರಾಚಾರ್ಯರನ್ನೆಲ್ಲ ಸನ್ಯಾಸಿ ಅಂತ ಅನ್ನೋದು ಇಲ್ಲ. ಜ್ಞಾಪಿಸ ಅಂದ್ರು ಇಲ್ಲಂತೀಯಾ ಬ್ರಹ್ಮವಿದ್ಯಾವತ್ವ ಪ್ರಜ್ಞ ಬ್ರಹ್ಮವಿದ್ ಶಾಂತಿಂ ಸರ್ವ ಸಂಸಾರ ದುಃಖೋಪರಮಲಕ್ಷಣ ನಿರ್ವಾಣಾಖ್ಯಾಂ ಅಧಿಗಚ್ಚತಿ ಪ್ರಾಪ್ನೋತಿ ಬ್ರಹ್ಮಭೂತೋ ಭವತಿ ಇತ್ಯರ್ಥಃ. ನಿರ್ವಾಣಾಖ್ಯಾಂ ಯಾವುದೋ ಇದು ಲಿಂಗ ಕ್ಷಾಂ ಶಾಂತಿಂ. ಏವಂ ಭೂತ ಈ ರೀತಿಯಾಗಿರುವ ಸ್ಥಿತಪ್ರಜ್ಞನು ಅವನು ಬ್ರಹ್ಮವಿತ್, ಬ್ರಹ್ಮವನ್ನು ಅರ್ಥವನು. ನಿರ್ಮಮ ನಿರಹಂಕಾರ ಎರಡು ಬಿಟ್ಟಂತಹ ಬ್ರಹ್ಮಜ್ಞಾನಿ ಎಲ್ಲಾ ಸಂಸಾರವೆಂಬ ದುಃಖ, ಸಂಸಾರವೇ ದುಃಖ, ಸಂಸಾರ ಹೆಂಡತಿ ಮಕ್ಕಳು ಇಟ್ಕೋಬಾರ್ದು, ಇರ್ಲೇ ಗೊತ್ತಾಯ್ತು ನೋಡು. ಸಂಸಾರ ಅಂತ ಶಬ್ದಕ್ಕೆ ಅರ್ಥ ಪದೇ ಪದೇ ಯಾವ್ದು ನಮಗೆ ಗೋಳಿಕೋದು, ಹಸಿವು ಬಾಯಾರಿಕೆ, ರಾಗ ದೇಹ, ಶೀತ ಉಷ್ಣ, ಇವುಗಳೆಲ್ಲ ಸಂಸಾರ. ಇದರ ಅನುಭವಿಸೋದು ಕರ್ತೃತ್ವ ಭೋಕ್ತೃತ್ವ. ಇದರ ಉಪರಮ ಅಂದ್ರೆ ಅಡಗೋದು. ಇದು ಲಕ್ಷಣ. ಆ ಪ್ರಕಾರದ್ದಾಗಿರುವ ನಿರ್ವಾಣ ಎಲ್ಲ ಆರೋಗೋದು ಅಂತಾರೆ. ನಿರ್ವಾಣ ಶಬ್ದಕ್ಕೆ ನಿರ್ವಾತಿ ಇದೆ, ಆರೋಗೋದು. ನಿರ್ವಾಣಾಖ್ಯಾಂ, ನಿರ್ವಾಣ ಎಂಬ ಹೆಸರಿನ ಅಂದ್ರೆ ಪೂರ್ತಿ ಎಲ್ಲ ಅಡಗೋಗಿದೆ, ಆರೋಗಿದೆ, ಅಳಿಸೋಗಿದೆ. ಆ ಪ್ರಕಾರದ ಶಾಂತಿ ಶಬ್ದಕ್ಕೆ ಅರ್ಥ ಶಾಂತಿ ಅಂದ್ರೇನು? ಶಮನ ರೂಪ, ಅಡಗಿದ ರೂಪ, ಅಳಿಸಿದ ರೂಪ. ಆ ಮೋಕ್ಷವನ್ನ ಅಧಿಗಚ್ಚತಿ ಇತ್ಯುಕ್ತೆ ಪ್ರಾಪ್ನೋತಿ. ಅಧಿಪೂರ್ವಕಸ್ಯ ಗಮಯೇ ಪ್ರಾಪ್ತರ್ಥತ್ವ. ಗಚ್ಚತಿಯಿಂದ ಹೋಗುತ್ತಾನೆ, ಅಧಿಗಚ್ಚತಿಯಿಂದ ಹೊಂದುತ್ತಾನೆ, ಪಡೆಯುತ್ತಾನೆ, ತಿಳಿಯುತ್ತಾನೆ, ಅದು ಅರ್ಥ. ಅವನು ಬ್ರಹ್ಮಭೂತೋ ಭವತಿ, ಬ್ರಹ್ಮನಾದವನೇ ಆಗ್ಬಿಡ್ತಾನೆ. ಬ್ರಹ್ಮೈವ ಭೂತ ಬ್ರಹ್ಮಭೂತ. ಬ್ರಹ್ಮಭೂತ ಅನ್ನೋ ಆಗೋದು ಅಂತ. ಭೂತ ಅಂದ್ರೆ ದೆವ್ವಭೂತ ಅಲ್ಲ, ಬ್ರಹ್ಮಭೂತ ಅಂದ್ರೆ ಬ್ರಹ್ಮನ ಆದವನು. ಭೂ ಶಬ್ದಕ್ಕೆ ಆಗೋದು ಅಂತ ಅರ್ಥ. ಭೂತ ಆದವನು, ಬ್ರಹ್ಮವನ್ನು ಪಡೆದವನಾಗಿ ಆಗುತ್ತಾನೆ ಎಂಬ ಅರ್ಥವು. ಅಂದ್ರೆ ಬ್ರಹ್ಮಜ್ಞಾನ, ಬ್ರಹ್ಮಸ್ವರೂಪನೇ ಪಡ್ಕೊಂಡ್ಬಿಡ್ತಾನೆ. ಸೈಷಾ ಜ್ಞಾನನಿಷ್ಠಾ ಸ್ತೂಯತೆ. ಸೈಷಾ ಹೇಗೆ ಬರ್ತೀರ ಸಂಧಿ? ವೆರಿ ಗುಡ್. ಈ ಜ್ಞಾನನಿಷ್ಠೆ ಉಂಟಲ್ಲ, ಇದನ್ನು ಈಗ ಹೊಗಳವಾಗತ್ತೆ. ಹೊಗಳೋದ್ರಿಂದ ಇದನ್ನ ನೀವು ನಡೆಸ್ಕೊಳ್ಳಿ, ಇದನ್ನ ಅಳವಡಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಿರ್ಮಮ ನಿರಹಂಕಾರ ಬೆಳೆಸ್ಕೊಳ್ಳಿ. ಮತ್ತೆ ಕಾಮಗಳನ್ನು ಬಿಟ್ಟವರಾಗಿ, ಕಾಮವನ್ನು ಬಿಟ್ಟು ಮಮಕಾರ ಅಹಂಕಾರ ಬಿಟ್ರೆ ಯು ಆರ್ ಫಿಟ್ ಟು ಗೆಟ್ ಮೋಕ್ಷ. ಮೋಕ್ಷ ಹೊಂದರೆ ನೀವು ಯೋಗ್ಯನೇ, ಯೋಗ್ಯನಾಗ್ತೀಯ. ಅಮ್ಮನ ತೆಗಿಯ. ಹೇಳಿ. ಅಹಂಕಾರವೇ ಹೊರಟೋದ್ಮೇಲೆ ಇನ್ಯಾರಿಗೆ ಮೋಕ್ಷ, ಯಾರಿಗೆ? ಅಲ್ಲಮ್ಮ, ಅದೇ ಮುಕ್ತಾವಸ್ಥೆ, ಅದೇ ಮುಕ್ತಾವಸ್ಥೆ. ಅದನ್ನ ಹೇಳ್ಬೇಕು ಲೋಕದವ್ರಿಗೆ. ಲೋಕದವರಿಗೆ ಮೋಕ್ಷ ಅಂದ್ರೆ ಏನೋ ಒಂದು ಫ್ರೂಟ್, ಒಂದು ಜಾಕ್ಟಲ್ ಫ್ರೂಟ್ ರೂಪಲ್ಲ ಫ್ರೂಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. ಇದು ಹಸಿರು ಹಣ್ಣಗೆ ಜಾಕ್ ಫ್ರೂಟ್, ಜಾಕ್ಟಲ್ ಅಂದ್ರೆ ನರಿ. ಮೋಕ್ಷ ಈ ಜ್ಞಾನ ನಿಷ್ಠೆ ಉಂಟಲ್ಲ, ಅದನ್ನ ಈಗ ಹೊಗಳ್ತಾ ಇದ್ದಾನೆ ಪರಮಾತ್ಮ. ಏನು ಅಂತ? ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ, ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ, ನೈನಾಂ ಪ್ರಾಪ್ಯ ವಿಮುಹ್ಯತಿ, ನೈನಾಂ ಪ್ರಾಪ್ಯ ವಿಮುಹ್ಯತಿ, ಸ್ಥಿತ್ವಾ ಸ್ಯಾಮಂತ ಕಾಲೇಪಿ, ಸ್ಥಿತ್ವಾ ಸ್ಯಾಮಂತ ಕಾಲೇಪಿ, ಬ್ರಹ್ಮ ನಿರ್ವಾಣ ಮೃಚ್ಛತಿ, ಬ್ರಹ್ಮ ನಿರ್ವಾಣ ಮೃಚ್ಛತಿ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ, ನೈನಾಂ ಪ್ರಾಪ್ಯ ವಿಮುಹ್ಯತಿ, ಎಂತದ್ದು ಸ್ಥಿತ್ವಾ ಸ್ಯಾಮಂತ ಕಾಲೇಪಿ, ಬ್ರಹ್ಮ ನಿರ್ವಾಣ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನ ಏನಾಂ ಪ್ರಾಪ್ಯ ವಿಮುಹ್ಯತಿ, ಸ್ಥಿತ್ವಾ ಅಸ್ಯಾಂ ಅಂತಕಾಲೇ ಅಪಿ ಬ್ರಹ್ಮ ನಿರ್ವಾಣಂ ರುಚ್ಛತಿ. ಪಾಠ ಒಂದು ಗಂಟೆ ಟೈಮ್ ಇದೆಯಾ? ಏಷಾ ಬ್ರಾಹ್ಮೀ ಸ್ಥಿತಿ ಇದೆಯಲ್ಲ, ಇದು ಯಾವುದು? ಅಹಂಕಾರ ಮಮಕಾರ ಬಿಟ್ಟ, ಪೂರ್ತಿ ಕಾಮಗಳನ್ನೆಲ್ಲ ಬಿಟ್ಟ, ಕಾಮಗಳನ್ನ ಬಿಟ್ಟು ಅಹಂಕಾರ ಮಮಕಾರ ಬಿಟ್ಟು ಒಂದು ರೂಪದಲ್ಲಿ ಇರ್ತಾನಲ್ಲ, ಒಂದು ಸ್ಥಿತಿ ಇರ್ತಲ್ಲ. ಇದಕ್ಕೆ ಬ್ರಾಹ್ಮೀ ಸ್ಥಿತಿ, ಬ್ರಾಹ್ಮೀ ಸ್ಥಿತಿ ಅಂತ ಹೇಳಿದ. ಬ್ರಹ್ಮಣ ಇಯಂ ಬ್ರಾಹ್ಮೀ, ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದು. ಬ್ರಹ್ಮ ಅನ್ಸಿದ ಅರ್ಥ ಏನೋ? ವ್ಯಾಪಕ, ಆಲ್ ಪರ್ವೇಡಿಂಗ್, ಎಲ್ಲಾ ಕಡೆ ತುಂಬಿಕೊಂಡಿರುವ ಇನ್ಫಿನಿಟಿವ್, ಅನಂತವಾದ ಒಂದು ತತ್ವ ಅದು.
ಅನಂತವಾದ ಅಖಂಡವಾದ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವನ್ನೇ ಬ್ರಾಹ್ಮಿ ಸ್ಥಿತಿ. ಬ್ರಹ್ಮಣ ಎಂ ಸ್ಥಿತಿ ಬ್ರಾಹ್ಮಿ ಸ್ಥಿತಿ. ಬ್ರಹ್ಮಕ್ಕೆ ಸಂಬಂಧಪಟ್ಟ ಈ ಸ್ಥಿತಿ ಇದೆಯಲ್ಲ, ಇದೇ ಕಡೆಯ ಬ್ರಾಹ್ಮಿ ಸ್ಥಿತಿ ಅಂತ ಹೇಳಿದಾನೆ. ಸ್ಥಿತಿ ಅಲ್ಲ, ಸಂಪೂರ್ಣ ಅಹಂಕಾರ ಮಮಕಾರ ಬಿಟ್ಟು ಉಳಿಯುವ ಸ್ಥಿತಿಯೇ ಬ್ರಾಹ್ಮಿ ಸ್ಥಿತಿ. ಇದನ್ನ ಪಡೆದವನಾದರೆ ನೈವ ವಿಮುಖ್ಯತೆ, ಇನ್ನು ಮತ್ತೆ ಮೋಹಗೊಳ್ಳಲ್ಲ ಅವನು. ಮೋಹಕ್ಕೆ ಕಾರಣ ಅಹಂಕಾರ ಮಮಕಾರವೇ ಅಂತ. ಅಹಂಕಾರ ಮಮಕಾರದಲ್ಲಿ ಮೋಹ ಬರೋದು. ಈ ಅಹಂಕಾರ ಮಮಕಾರ ಬಿಟ್ಟು ಈ ಬ್ರಾಹ್ಮಿ ಪ್ರಾಪ್ತಿಯಲ್ಲಿ ಬ್ರಾಹ್ಮಿ ಸ್ಥಿತಿಯನ್ನು ಪಡ್ಕೊಂಡು ಮತ್ತೆ ಮೋಹಗೊಳ್ಳೋದಿಲ್ಲ. ಯಾವ ವಿಷಯಕ್ಕೂ ಜಗ್ಗಲ್ಲ, ಹೆದೆಕೊಳ್ಳಲ್ಲ, ಬೇಜಾರಾಗಲ್ಲ, ಏನಾಗಲ್ಲ. ಈ ಸ್ಥಿತಿಯನ್ನ ಅಂತಕಾಲೇಪಿ ಸ್ಥಿತ್ವ ಪ್ರಾಪ್ಯ, ಕೊನೆಗಾಲದಲ್ಲಿ ಇನ್ನೇನು 5 ನಿಮಿಷಕ್ಕೆ ಸಾಯ್ತಾನೆ, ಇನ್ನು 2 ನಿಮಿಷಕ್ಕೆ ಸಾಯ್ತಾನೆ ಅನ್ನುವಾಗಲಾದ್ರೂ ಈ ಜ್ಞಾನ ಪರಿಸ್ಥಿತಿ ಪಡ್ಕೊಂಡ ಅಂದ್ರೆ ಮತ್ತೆ ಅವನು ಹುಟ್ಟಲ್ಲ. ಯಾಕಂದ್ರೆ ಆಗಲೇ ಅವನು ಅಂದ್ಕೊಂಡ್ಬಿಡ್ತಾನೆ ನಾನು ಸಾಯವನಲ್ಲ ಅಂತ. ಅವನು ಮರಣೆ ಸಂಭವೇ ಚೈವ ಗಮನಯೋರಪಿ ಸ್ಥಿತವು ಸರ್ವಶತಿ ದೇಶು ಆಕಾಶೇನ ವಿಲಕ್ಷಣ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗೆ ತಿಳ್ಕೊಂಡ್ಬಿಡೋದ್ರಿಂದ ಈ ಸ್ಥಿತಿಯನ್ನ ಅಂತಕಾಲ ಅಂದೇನೋ ಸಾಯೋ ಕಾಲ, ಮರಣ ಕಾಲ, ಆ ಕಾಲ ಅಪಿ ಏನ್ ಹೇಳ್ತಾ ಕಿಮ ವಕ್ತವ್ಯಂ ಬ್ರಹ್ಮಚರ್ಯ ದೇವ ಸನ್ಯಾಸಾನ ಯಾಕಾಚೆ ಬರ್ತಾರೆ. ಬ್ರಹ್ಮಚರ್ಯದಲ್ಲೇ ಸನ್ಯಾಸ ಮಾಡಿ ಸರ್ವದಾ ಆ ಸ್ವರೂಪದಲ್ಲೇ ನಿಂತವರು ಮೋಕ್ಷ ಪಡ್ಕೊಳ್ತಾರೆ ಅಂತ ಹೇಳ್ಬೇಕನೋ, ಅವರೇ ಪಡ್ಕೊಳ್ತಾರಂತೆ ಇವ್ರು ಪಡ್ಕೊಳ್ತಾರೆ ಹೇಳ್ಬೇಕಾಗಿಲ್ಲ. ಬ್ರಹ್ಮಚರ್ಯ ಸನ್ಯಾಸ ಮಾಡೋ ಮೋಕ್ಷ ಕಟ್ಟಿಟ್ಟು ಬುತ್ತಿ ಒಳ್ಳೆ ಹೊಡ್ಬಿಡ್ತೀಯ. ಅದೇ ಎದೆಗಾರಿಕೆ ಬೇಕು, 8 ಎದೆ ಬೇಕು. ಒಂದ್ ಎದೆಕ್ಕಾಗಲ್ಲ, 8 ಎದೆ ಇದ್ರೆ ಸನ್ಯಾಸ ಮಾಡ್ಬೋದು. ಸನ್ಯಾಸ ಮಾಡ್ಬಿಟ್ರೆ ಇನ್ನು ಬಲಾತ್ಕಾರ ಇದರಲ್ಲೇ ಇರ್ಬೇಕಾಗತ್ತೆ. ಇಲ್ಲೇ ಇದ್ದು ಬಿಟ್ರೆ ಮೋಕ್ಷ ಆಗೇ ಆಗುತ್ತೆ. ಭಾಷೆಗಳು ಇದ್ದಾರೆ, ಅಂತಕಾಲದಲ್ಲೂ ಕೂಡ ಇದನ್ನು ಕಂಡ್ಕೊಂಡವನಾದ್ರೂ ಮುಕ್ತ ಹೊಂತಾನೆ ಅಂತಂದ್ರೆ ಇನ್ನು ಬಾಲ್ಯದಲ್ಲಿಯೇ ಬ್ರಹ್ಮಚರ್ಯದಲ್ಲಿಯೇ ಸನ್ಯಾಸ ಮಾಡಿದವನು ಯಾವಾಗಲೂ ನೆಲೆ ನಿಂತವನು ಮುಕ್ತ ಅಂತ ಹೇಳ್ಬೇಕಾಗಿಲ್ಲ. ಬ್ರಹ್ಮ ನಿರ್ವಾಣ, ಬ್ರಹ್ಮೈವ ನಿರ್ವಾಣ, ಬ್ರಹ್ಮ ನಿರ್ವಾಣ, ಬ್ರಹ್ಮವೇ ನಿರ್ವಾಣ. ನಿರ್ವಾಣ ಅಂದ್ರೇನು? ಬ್ರಹ್ಮರೂಪವಾದ ಮೋಕ್ಷ, ಬ್ರಹ್ಮವೆಂಬ ಮೋಕ್ಷ. ಆ ಮೋಕ್ಷವನ್ನ ಅಧಿಗಚ್ಚತಿ ಪ್ರಾಪ್ತಿ ಪಡ್ಕೊಂಡ್ಬಿಡ್ತಾನೆ. ರುಚ್ಯತಿ ಋಗತವು ಪ್ರಾಪ್ತಿ ಧಾತು. ಋಗತವಿಗೆ ಪ್ರಾಗ್ರಸ್ಥ ಮಣದಾನ್ ದುಶ್ಶರ್ತಿ ಶಕ್ತಿ ಶಬ್ದ ಸದಾಂ ಪಿಬ ಜಿಗ್ಗ ದಮ ತಿಷ್ಠ ಮನ ಯಶ ಪಶ್ಯ ಹೃಚ್ಛ ಆದೇಶ. ಋಗತಿಗೆ ಹೃಚ್ಛ ಅಂತ ಆದೇಶ ಮಾಡಿದ್ದಾರೆ. ಋಗತವು ಹೆಂಗೆ ಹೃಚ್ಛ ಆಗತ್ತೆ ಅಂದ್ರೆ ಆದೇಶ ಮಾಡ್ತೀವಿ ನಮ್ಗೇನ ಅಷ್ಟೇ. ರುಚ್ಛತಿ ಪ್ರಾಪ್ನೋತಿ ಏಷ ಯಥೋಕ್ತ ಬ್ರಾಹ್ಮಿ ಬ್ರಹ್ಮಣಿ ಇಯಂ ಬ್ರಹ್ಮಣಿ ಭವ ಇಯಂ ಸ್ಥಿತಿ. ಸರ್ವಂ ಕರ್ಮ ಸನ್ಯಸ್ಯ ಬ್ರಹ್ಮಸ್ವರೂಪೇಣೈವ ಅವಸ್ಥಾನಮಿತ್ಯೇತತ್. ಇತ್ಯೇತತ್ ಇತ್ಯುಕ್ತ ಕೋರ್ಥಃ. ಇತ್ಯೇತತ್ ಇತ್ಯುಕ್ತೆ ಇತ್ಯರ್ಥಃ 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 ಅಂತ ಅರ್ಥ. ಇತ್ಯೇತತ್ ನಾಮ ಇತ್ಯರ್ಥಃ ಅಂತ ಇತ್ಯರ್ಥ, ಇತ್ಯರ್ಥ ಅಂತ ಅರ್ಥ. ಇತ್ಯರ್ಥಃ ಇತ್ಯರ್ಥಃ ಅಂತ ಇತ್ಯರ್ಥಃ ಅಂತ ಅದಕ್ಕಂದ ಅರ್ಥ ಅಂತ. ಏಷಾನ್ ಇದು ಯಾವುದೋ ಯಥೋಕ್ತ. ಯಥೋಕ್ತ ನಾಮ ಪೂರ್ವೋಕ್ತ. ಪೂರ್ವೋಕ್ತ ಮೇಲೆ ಹೇಳಿದ್ದಾದ ಬ್ರಾಹ್ಮಿ ಸ್ಥಿತಿ ಇದೆಯಲ್ಲ, ಬ್ರಹ್ಮ ಸಂಬದ್ಧವಾದ ಬ್ರಹ್ಮಣಿ ಭವ ಬ್ರಾಹ್ಮಿ ಸ್ಥಿತಿ ಬರುವುದು. ಬ್ರಹ್ಮದಲ್ಲಿಯೇ ಬ್ರಹ್ಮದಲ್ಲಿನ ಅಖಂಡವಾದ ಪರಿಪೂರ್ಣ ಸ್ವರೂಪದಲ್ಲಿ ತಾನು ಮರ್ಜಾಗೋದು. ಅಂದ್ರೆ ಮರ್ಜಾಗ ಕ್ರಿಯೆ ಅಲ್ಲ ಅದು. ಜ್ಞಾನದಿಂದ ನಾನು ಪರಿಚ್ಛಿನ್ನನಲ್ಲ, ಸಂಸಾರಿ ಅಲ್ಲ, ಕರ್ತೃಭೋಕ್ತವಲ್ಲ. ನಾನು ಯಾವಾಗಲೂ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಪರಬ್ರಹ್ಮವೇ. ಸರ್ವ ದುಃಖ ವಿಮುಕ್ತ ಚೈತನ್ಯಾತ್ಮಕೋಹಂ ಏಷಃ ಸಂಸಾರಾತೀತ ಬ್ರಹ್ಮ ಸಂಜ್ಞಕಃ ತತ್ಪದಾರ್ಥಃ ವೇದಾಂತಾಭಿಯುಕ್ತಾನಾಂ ಪ್ರಸಿದ್ಧಃ. ಭಾಷ್ಯದಲ್ಲಿ ಏನ್ ಭಾಷ್ಯಕ ಬರೀತಾರೆ? ವ್ಯಾವರ್ತ ಸದಸಾತ್ಮಕ ಸತ್ವವನ್ನು ಬಿಟ್ಕೊಂಡಿರುವ ತತ್ಪದಾರ್ಥವಾದ ಬ್ರಹ್ಮ ಸಂಜ್ಞಕವಾದ ಅದು ಬ್ರಹ್ಮದ ತತ್ವದಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಇದು ಬ್ರಹ್ಮದಲ್ಲಿ ನೆಲೆ ನಿಲ್ಲುವಂತ ಉಂಟಲ್ಲ, ಇದು ಎಲ್ಲಾ ಕರ್ಮವನ್ನು ಕೂಡ ಕೈಬಿಟ್ಟು ಸರ್ವಂ ಕರ್ಮ ಸನ್ಯಾಸ ಇತ್ಯುಕ್ತೆ ಜೀವನ ಮಾತಾರ್ಥ ಕರ್ಮಣ್ಯಭಿ ಸನ್ಯಾಸ. ಬದುಕಿರಬೇಕಾಗಿರ್ಬೇಕು ಆ ಕರ್ಮದಲ್ಲೂ ಸನ್ಯಾಸವನ್ನು ಮಾಡಿ ಬ್ರಹ್ಮ ಸ್ವರೂಪದಿಂದಲೇ ಇರೋದು ಅನ್ನೋದಿದೆಯಲ್ಲ, ನೆಲೆ ನಿಲ್ಲೋದು ಅನ್ನೋದಿದೆಯಲ್ಲ, ಅದು ಅಂತ ಅರ್ಥ. ಇತ್ಯೇತತ್ ಅದರ್ಥ. ಹೇ ಪಾರ್ಥ,
ನೈನಾಂ ಸ್ಥಿತಿಂ ಪ್ರಾಪ್ಯ ಲಬ್ಧ್ವಾ ವಿಮುಹ್ಯತಿ ಮೋಹನ್ನ ಪ್ರಾಪ್ನೋತಿ. ಕುಂತಿಕುಮಾರನೇ, ಅರ್ಜುನನೇ, ಈ ಸ್ಥಿತಿಯನ್ನ ನಾನು ಈ ಒಂದು ನೆಲೆಯನ್ನ ಪಡೆದವನಾಗಿ ಮತ್ತೆ ಮೋಹವನ್ನು ಹೊಂದುವುದಿಲ್ಲ. ಮತ್ತೆ ಇವನಿಗೆ ಕಲ್ಪನೆ, ಭ್ರಾಂತಿ, ಅಜ್ಞಾನ ಇದು ಬರೋದಿಲ್ಲ. ಮೋಹ ವೈಚಿತ್ಯ ಧಾತು, ವಿವೇಕ ಕಳ್ಕೊಳ್ಳೋದು, ವಿವೇಕ ಅದಾಗೋಲ್ಲ. ಮತ್ತೆ ಈ ನಾನು ನನ್ನದು, ಈ ಅನುಕೂಲ ಪ್ರತಿಕೂಲ, ರಾಗದ್ವೇಷ ಎಲ್ಲಾ ಭಾವವನ್ನು ಕಳ್ಕೊಂಡ್ಬಿಡ್ತಾನೆ. ಎಲ್ಲ ಹೋಗ್ಬಿಟ್ಟು ಮೋಹವನ್ನು ಹೊಂದೋದೇ ಇಲ್ಲ, ಪಡ್ಕೊಳ್ಳೋದೇ ಇಲ್ಲ. ಚಿತ್ವಾಸ್ಯಾಂ ಸ್ಥಿತೌ ಬ್ರಾಹ್ಮ್ಯಾಂ ಯಥೋಕ್ತಾಯಾಂ ಅಂತಕಾಲೇಪಿ ಅಂತೆ ವಯಸ್ಯಪಿ ಬ್ರಹ್ಮ ನಿರ್ವಾಣಂ ಬ್ರಹ್ಮ ನಿರ್ವೃತ್ತಿಂ ಮೋಕ್ಷಂ ಹೃಚ್ಛತಿ ಗಚ್ಚತಿ. ಬ್ರಾಹ್ಮ್ಯಾಂ, ಬ್ರಾಹ್ಮ್ಯಾಂ ಹೇಗೆ? ಬ್ರಹ್ಮಣ ಎಂ ಬ್ರಾಹ್ಮಿ, ಆಮೇಲೆ ಬ್ರಾಹ್ಮ್ಯಾಂ ಇರ ಸಪ್ತಮಿ, ಬ್ರಾಹ್ಮ್ಯಾಂ ಇದೆಯಲ್ಲ, ಬ್ರಾಹ್ಮ್ಯಾಂ ಬ್ರಹ್ಮಣ ಎಂ ಬ್ರಾಹ್ಮಿ ತಸ್ಯಾಂ ಬ್ರಹ್ಮ. ಬ್ರಹ್ಮಸ್ಥಿತಿಯಲ್ಲಿ ಮೇಲೆ ಹೇಳಿದ್ದಾಗಿರುವ ಬ್ರಹ್ಮಸ್ವರೂಪದಲ್ಲಿ ಅಂತಕಾಲೇಪಿ, ಕೊನೆಗಾಗಲು ಸಾಯೋ ಕಾಲದಲ್ಲಾದ್ರೂ ಸರಿ, ಅಂತ್ಯ ವಯಸ್ಸಿನಿಂದ ಕೊನೆಯ ವಯಸ್ಸಿನಲ್ಲಿ 70 ಆದ್ಮೇಲೆ 80 ಆದ್ಮೇಲೆ 90 ಆದ್ಮೇಲೆ ಆದ್ರೂ ಸರಿ, ಯಾವಾಗ್ಲಾದ್ರೂ ಬ್ರಹ್ಮ ನಿರ್ವಾಣ ಕಂಡ್ಕೊಂಡವನ ಅಂದ್ರೆ ಬ್ರಹ್ಮ ನಿರ್ವಾಣವನ್ನ ಅಂದ್ರೆ ಬ್ರಹ್ಮ ನಿರ್ವೃತ್ತಿ, ಬ್ರಹ್ಮವೇ ನಿರ್ವೃತ್ತಿ, ನಿರ್ವೃತ್ತಿಯಿಂದ ಸುಖ, ಮೋಕ್ಷ, ಆನಂದ ಸ್ವರೂಪ, ಅದನ್ನ ಪಡ್ಕೊಳ್ತಾನೆ. ಮೋಕ್ಷವನ್ನು ಪಡ್ಕೊಳ್ತಾನೆ, ಆನಂದವನ್ನು ಪಡ್ಕೊಳ್ತಾನೆ, ಸ್ವರೂಪವನ್ನು ಪಡ್ಕೊಂಡ್ಬಿಡ್ತಾನೆ, ಅಲ್ಲೇ ನೆಲೆ ನಿಂತಿದ್ದಾನೆ. ಯಾವ ಸೇಮದ ಪಡ್ಕೊಂಡ್ರೆ ಹುಟ್ಟಂದಿನಿಂದ ಅಲ್ಲಿ ಗರ್ಭಕಾಲದಿಂದ ಸಾಯುವವರೆಗೂ ಅವಕಾಶ ಉಂಟು. ಗರ್ಭದಲ್ಲಿ ವಾಮದೇವ ಕಂಡುಕೊಂಡ ಅಂತಿದೆ. ಗರ್ಭೇನು ಅಷ್ಟಾವಕ್ರ ಗರ್ಭದಲ್ಲಿಯೇ ಮಹಾತ್ಮರಾಗಿದ್ದು ಇದೆ. ಅವನು ಇದು ಇದೆಯಲ್ಲ ತಕ್ಷ, ಅವನು ಕೂಡ ಗರ್ಭದಲ್ಲೇ ಇದಾಗ್ಬಿಟ್ಟ. ಅಲ್ಲ, ಅವನ ಮಗ ದೀರ್ಘತಮಸ್ಸು, ದೀರ್ಘತಮಸ್ಸು ಅಲ್ಲ, ಮಹಾತ್ಮ ಆಗಿದ್ದವನು ಗರ್ಭದಲ್ಲಿ. ಅವನು ಎಲ್ಲ ಇದೆಲ್ಲ ಹೇಳ್ತಿದ್ದವನು. ಅವ್ನು ಸರ್ವಜ್ಞತ್ವ ಕೊಟ್ಬಿಡ್ತಾರೆ, ತಂದೆ ಸರ್ವಜ್ಞತ್ವ ಅನುಗ್ರಹ ಮಾಡ್ಬಿಡ್ತಾರೆ. ಎಷ್ಟು ಸೇರತ್ತೆ ಎಷ್ಟು ಬಿಡುತ್ತೆ ಗೊತ್ತಿಲ್ಲ, ಒಟ್ಟು ಮಹಾತ್ಮ. ಅವರೆಲ್ಲ ಗರ್ಭಕಾಲದಿಂದ ಮಹತ್ವ ಸಾಯೋ ಕಾಲ ಯಾವ ಟೈಮಲ್ಲಿ ಅಂದ್ಕೊಂಡ್ರು, ಅಜಾಮಿಳ ಸಾಯೋ ಕಾಲ ನಾರಾಯಣ ನಾರಾಯಣ ಅನ್ಕೊಂಡು ಸದ್ಗತಿ ಬರ್ಕೊಂಡ ಅಂತ ಹೇಳ್ತೀವಿ. ಅಲ್ಲಿಂದ ಅಲ್ಲಿವರೆಗೂ ಅದು ಉತ್ತರ ಲೋಕ ಪ್ರಾಪ್ತಿ ಕಾರಣವಾಗಿರ್ತಕ್ಕಂಥ ಜ್ಞಾನ. ಆಗಲೇ ಜ್ಞಾನವನ್ನೇ ಪಡ್ಕೊಂಡ್ರು ಸರಿ, ಅವರು ಬ್ರಹ್ಮ ನಿರ್ವೃತ್ತಿಯನ್ನು ಮೋಕ್ಷವನ್ನೇ ಪಡ್ಕೊಂಡ್ಬಿಡ್ತಾರೆ. ಅವರೇ ಪಡ್ಕೊಳ್ತಾರೆ ನನ್ನ ಮೇಲೆ ಕಿಮು ವಕ್ತವ್ಯಂ ಬ್ರಹ್ಮಚರ್ಯಾದೇವ ಸನ್ಯಸ್ಯ ಯಾವಜ್ಜೀವೋ ಬ್ರಹ್ಮಣ್ಯೇವ ಅವತಿಷ್ಠತೆ ಸಹ ಬ್ರಹ್ಮ ನಿರ್ವಾಣ ಮೃಚ್ಛತಿ ಇತಿ. ಭಾಷೆಗಾರಿಗೆ ಇಷ್ಟ ಇದು. ಭಾಷೆಗಾರಿಗೆ ಬ್ರಹ್ಮಚರ್ಯದಿಂದ ಸನ್ಯಾಸ ಮಾಡೋದು ಇಷ್ಟ. ಭಾಷೆಗಾರರಿಗೆ ವಯಸ್ಸಾದ್ಮೇಲೆ ಇದು ಆತುರ ಸನ್ಯಾಸ ಇಷ್ಟ ಇಲ್ಲ. ಗೃಹಸ್ಥಾಶ್ರಮ ಏನ್ ಮಾಡ್ಕಾಗ ಮಾಡುವಂತಾರೆ. ಆದ್ರೆ ಬ್ರಹ್ಮಚರ್ಯದಿಂದಲೇ ಎಲ್ಲವನ್ನೂ ತೊಡ್ಬಿಟ್ಟು ವಿದ್ಯಾಭ್ಯಾಸ ಸರಿಯಾಗಿ ಮಾಡಿ ಗುರುಕುಲದಲ್ಲಿ ಸರಿ ಶಾಸ್ತ್ರ ಅಧ್ಯಯನ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಲೋಕದ ಪರಿಚಯನ ಮಾಡಿಕೊಂಡು ತತ್ವ ವಿಚಾರವನ್ನು ಕೂಡ ಅರ್ಥ ಮಾಡ್ಕೊಂಡು ಅದಕ್ಕಾಗಿಯೇ ಕೂತು ಸರ್ವದ ಅದನ್ನೇ ಮಾಡ್ತಾ ಇದ್ಬಿಟ್ಟ ಅಂದ್ರ ಅವಳ ಕೊಳ್ಳೆ ಹೊಡಿತಾನೆ ಮುಖ್ಯ ಸಾಮ್ರಾಜ್ಯವನ್ನ ಅಂದು ಮಾಡ್ಕೊಂಡ್ಬಿಡ್ತಾನೆ. ಕಿಮು ವಕ್ತವ್ಯ ಮುಂದೆ ಹೇಳೋದೇನಿದೆಯೋ ಅವರೇ ಪಡ್ಕೊಳ್ತಾರೆ. ಇವರು ಏನಿದೆ ಅಂತ ಯಾರು ಬ್ರಹ್ಮಚರ್ಯದಿಂದಲೇ ಸನ್ಯಾಸವನ್ನು ಮಾಡಿ ಯಾವ ಜೀವ ಬದುಕಿರುವವರೆಗೂ ಕೂಡ ಬ್ರಹ್ಮದಲ್ಲಿಯೇ ನೆಲೆ ನಿಂತವರಾಗಿರ್ತಾರೋ ಅವರು ಬ್ರಹ್ಮ ನಿರ್ವಾಣವನ್ನು ಪಡ್ಕೊಳ್ತಾರೆ ಅನ್ನೋ ವಿಷಯಕ್ಕೆ ಹೇಳೋದೇನಿದೆ, ಏನ್ ಹೇಳಿ ಪಡ್ಕೊಳ್ತಾರೆ. ಹಾಗೆ ಹಾಗೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಆಗಲೇ ಬೇಕು. ಶ್ರೀಮದ್ ಭಗವದ್ಗೀತಾಸು ಬ್ರಹ್ಮ ವಿದ್ಯಾಯಾಂ ಅಧ್ಯಾಯ ಅಲ್ವಾ. ಶಾಸ್ತ್ರಸ್ಯ ಪ್ರವೃತ್ತಿ ನಿವೃತ್ತಿ ವಿಷಯಭೂತೆ ಇದೇ ಬುದ್ಧಿ ಭಗವತಾ ನಿರ್ದಿಷ್ಟೇ ಸಾಂಖ್ಯ ಬುದ್ಧಿ ಯೋಗೇ ಬುದ್ಧಿ. ಶಂಕರಾಚಾರ್ಯರು ಶಾಸ್ತ್ರ ಅಂತ ಕರಿತಾ ಇದ್ದಾರೆ ಭಗವದ್ಗೀತೆಯನ್ನ. ಗೀತಾಶಾಸ್ತ್ರಕ್ಕೆ
ಎರಡು ಬುದ್ಧಿಯನ್ನು ಭಗವಂತ ನಿರ್ದೇಶ ಮಾಡಿದ್ದಾನೆ. ದ್ವೇ ಬುದ್ಧಿ ಭಗವಂತ ನಿರ್ದಿಷ್ಟೆ. ಒಂದು ಪ್ರವೃತ್ತಿಯನ್ನು ವಿಷಯ ಮಾಡಿಕೊಂಡ ಬುದ್ಧಿ, ಇನ್ನೊಂದು ನಿವೃತ್ತಿಯನ್ನು ವಿಷಯ ಮಾಡಿ ಬುದ್ಧಿ. ಪ್ರವೃತ್ತಿಯನ್ನು ಪ್ರವೃತ್ತಿ ಯಜ್ಞ ಆಗೋದು, ಗೃಹಸ್ಥ ಆಗೋದು, ಯಜ್ಞ ಮಾಡೋದು, ಲೋಕಾಂತರ ಹೋಗೋದು. ಇನ್ನೊಂದು ನಿವೃತ್ತಿ ವಿಷಯವಾದ ಬುದ್ಧಿ ಯಾವುದೋ ನಿವೃತ್ತಿ ಮಾಡ್ತಾರೆ. ಬ್ರಹ್ಮಚರ್ಯದಿಂದ ಸನ್ಯಾಸ ಮಾಡಿ ಯಾವ ಭೋಗ ಬೇಡ ಅಂದ್ಕೊಂಡು ಆತ್ಮವಿಶ್ವಾಸದಲ್ಲಿ ಎದ್ಕೊಂಡು ಸ್ವಲ್ಪ ಚಿಂತನೆ ಮಾಡ್ತಾ ಎಲ್ಲ ಭೋಗವನ್ನು ತೊರೆದವನಾಗಿ ನಿವೃತ್ತಿ ಸನ್ಯಾಸ ಮಾಡ್ತಾನೆ. ಅದು ವಿಷಯವಾಗಿರ್ತಕ್ಕದ್ದಾದ ಬುದ್ಧಿ. ಒಂದು ಸಾಂಖ್ಯ ಬುದ್ಧಿ, ನಿವೃತ್ತಿ ಧರ್ಮ. ಪ್ರವೃತ್ತಿ ಬುದ್ಧಿ, ಯೋಗ ಬುದ್ಧಿ ಇದೆ, ಕರ್ಮಯೋಗ ಬುದ್ಧಿ. ಹೌದು, ಈ ಎರಡು ವಿಷಯವಾಗಿದೆ. ಎರಡೂ ಶಾಸ್ತ್ರಕ್ಕೆ ವಿಷಯವಾಗಿದೆ. ಗೀತಾಶಾಸ್ತ್ರದಲ್ಲಿ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮವನ್ನೇ ಪ್ರಧಾನವಾಗಿಟ್ಕೊಂಡು ಗೀತಾಶಾಸ್ತ್ರ ಹೊರಟಿರೋದು ಅಂತ. ಪ್ರವೃತ್ತಿ ಧರ್ಮ ಅಂದ್ರೆ ನಿವೃತ್ತಿ ಧರ್ಮಕ್ಕೆ ಅಂಗವಾಗಿರೋ ಧರ್ಮ ಧರ್ಮ. ಪ್ರವೃತ್ತಿ ಧರ್ಮ ಬೇರೆ ಧರ್ಮ ಬೇರೆ ಅನ್ಕೋಬೇಡಿ. ಯಾವುದು ನಿವೃತ್ತಿಗೆ ಪ್ರೋ ಆಗಿರೋ ಧರ್ಮವೋ ಅದು ಪ್ರವೃತ್ತಿ ಧರ್ಮ, ಯಾವುದು ಆತ್ಮಜ್ಞಾನ ನೆಲೆಯಿರುವ ಧರ್ಮವೋ ಅದು ನಿವೃತ್ತಿ ಧರ್ಮ. ಇಲ್ಲಿ ತತ್ರ ಪ್ರಜಹಾತೀತ ಕಾಮಾನಿತ್ಯಾರಭ್ಯ ಆ ಅಧ್ಯಾಯ ಪರಿಸಮಾಪ್ತೆ ಸಾಂಖ್ಯ ಬುದ್ಧಾಶ್ರಿತಾನಾಂ ಸನ್ಯಾಸಂ ಕರ್ತವ್ಯಮುಕ್ತ್ವಾ ತೇಷಾಂ ತನ್ನಿಷ್ಠತೆಯೈವ ಚ ಕೃತಕೃತ್ಯತಾ ಉಕ್ತಾ ಕೃತಾರ್ಥತಾ ಚ ತನ್ನಿಷ್ಠತೆಯೈವ ಚ ಕೃತಾರ್ಥತಾ ಉಕ್ತಾ ಏಷಾ ಬ್ರಾಹ್ಮೀ ಸ್ಥಿತಿ ಇತಿ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರಜಹಾತೀತ ಕಾಮ 55ನೇ ಶ್ಲೋಕ, 55ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೂ ಅಧ್ಯಾಯ ಪರಿಸಮಾಪ್ತಿ. ಒಂದು ಮರ್ಯಾದ, ಅದು ಅಭಿವಿಧಿ, ಮರ್ಯಾದೆ ಅಭಿವಿಧಿ. 72ನೇ ಶ್ಲೋಕವನ್ನು ಸೇರಿಸ್ಕೊಂಡ್ಬಿಡಿ. 72ನೇ ಶ್ಲೋಕದವರೆಗೂ ಸಾಂಖ್ಯ ಬುದ್ಧಿಯನ್ನ, ನಿವೃತ್ತಿ ಮಾರ್ಗವನ್ನ, ಸನ್ಯಾಸ ಮಾರ್ಗವನ್ನ, ತತ್ವ ವಿಚಾರವನ್ನ ಆಶ್ರಯಿಸಿಕೊಂಡಂತಹ ಸಾಧಕರಿಗೆ ಸನ್ಯಾಸವೇ ಕರ್ತವ್ಯವಾದದ್ದು ಎಂಬುದಾಗಿ ಹೇಳಿ. ಸನ್ಯಾಸ ಕರ್ತವ್ಯ, ಸನ್ಯಾಸ ಅರ್ಥಪ್ರಾಪ್ತ ಅವರಿಗೆ. ಸಾಂಖ್ಯ ಬುದ್ಧಿ ಆಶ್ರಿತವಾದವರಿಗೆ ಸನ್ಯಾಸ ತಾನಾಗೆ ಬಂದ್ಬಿಡುತ್ತೆ. ಸನ್ಯಾಸ ಮಾಡೋದಲ್ಲ, ಸನ್ಯಾಸ ತಗೊಳ್ಳೋದು ಅಲ್ಲ, ಸನ್ಯಾಸಿಯಾಗಿ ಇರೋದು. ತಗೊಳ್ಳೋದು ಮಾಡೋದು ಎಲ್ಲ ಮೊಬೈಲ್ ತಗೊಳ್ಳೋದು, ಅಡುಗೆ ಮಾಡೋದು, ಗಣಪತಿ ಮಾಡೋದು. ಇಲ್ಲಿ ಏನು ಮಾಡೋಕ್ಕೇನು ಇಲ್ಲ, ತಗೊಳಕ್ಕೇನು ಇಲ್ಲ. ಮತ್ತೇನು ಆತ್ಮ ಸ್ವರೂಪ ಎಲ್ಲವನ್ನು ಬಿಟ್ಕೊಂಡಿರೋ ಸ್ವರೂಪ, ಅಸಂಗ ಸ್ವರೂಪ. ಅಲ್ಲಿ ನಿಲ್ಲೋದು ಅಲ್ಲ, ಅದಾಗಿರೋದೇ ಸನ್ಯಾಸ. ಸನ್ಯಾಸಿ ಆಗ್ಬೇಕೇ ಹೊರತು ಸನ್ಯಾಸ ಮಾಡೋದಲ್ಲ, ತಗೊಳ್ಳೋದಲ್ಲ. ಸನ್ಯಾಸವೇ ನಮ್ಮ ಸ್ವರೂಪ. ನಮ್ಮೆಲ್ಲ ನಮ್ಮ ಸ್ವಭಾವ. ನಮ್ಗೆ ಯಾರಿಗೂ ಕರ್ಮ ಮಾಡೋ ಸ್ವಭಾವ ಅಲ್ಲ, ಫಲವನ್ನು ಪಡ್ಕೊಳ್ಳೋ ಸ್ವಭಾವ ಅಲ್ಲ. ನಾವೆಲ್ಲರೂ ಯಾವಾಗಲೂ ಅಸಂಗರು, ಮುಕ್ತರು, ಬ್ರಹ್ಮಸ್ವರೂಪರು. ಅದನ್ನು ಲೋಕದೃಷ್ಟಿಯಿಂದ ಕರ್ತವ್ಯತೆಯೋ ಎಂಬ ಹಾಗೆ ಹೇಳಿಬಿಟ್ಟು ಆ ಸಾಂಖ್ಯ ಬುದ್ಧಿಯನ್ನು ಆಶ್ರಯಿಸಿಕೊಂಡಿರುವ ನಿವೃತ್ತಿ ಮಾರ್ಗದವರಿಗೆ ತನ್ನಿಷ್ಠತೆ ಅಂದ್ರೆ ನಿವೃತ್ತಿಯಲ್ಲಿ ನೆಲೆಯೋದು ಅನ್ನೋದ್ರಿಂದಲೇ ಕೃತಕೃತ್ಯತಾ ಉಕ್ತ. ಅವ್ರು ಅದನ್ನೇ ಕೃತಕೃತ್ಯರಾಗ್ಬಿಡ್ತಾರೆ, ಕೃತಾರ್ಥರಾದವರಾಗ್ತಾರೆ ಎಂಬುದನ್ನ ಏಷಾ ಬ್ರಾಹ್ಮೀ ಪಾರ್ಥ ಎಂಬ ಶ್ಲೋಕದಿಂದ ಭಗವಂತ ಹೇಳ್ಬಿಟ್ಟ. ಇದನ್ನ ಕೃತಾರ್ಥರಾಗ್ತದೆ, ಕೃತಕೃತ್ಯರಾಗ್ತದೆ. ಅರ್ಜುನ ಇದನ್ನು ಕೇಳ್ದ. ಆಗ ಅರ್ಜುನ ಮಾತ್ರ ಏನ್ ಮಾಡ್ಬಿಟ್ಟ ಪರಮಾತ್ಮ ಭಗವತ ಅರ್ಜುನ ಚ ಕರ್ಮಣ್ಯೇವ ಅಧಿಕಾರಸ್ಥೆ ಮಾತೆ ಸಂಗೋಷ್ಠ ಕರ್ಮಣಿ ಇದೆ ಕರ್ಮೈವ ಕರ್ತವ್ಯ ಮುಕ್ತವಾನ್ ಯೋಗ ಬುದ್ಧಿಮಾಶ್ರಿತ್ಯ ನ ತಥೇವ ಶ್ರೇಯ ಪ್ರಾಪ್ತಿ ಮುಕ್ತವಾನ್. ಭಗವಂತ ಅರ್ಜುನ್ಗೆ ಮಾಡ್ಬಿಟ್ಟ, ಅರ್ಜುನ ನಿನಗೆ ಮಾತ್ರ ಕರ್ಮಣ್ಯೇವ ಅಧಿಕಾರಸ್ಥೆ, ನಿನಗೆ ಕರ್ಮಣ್ಯೇವ ಅಧಿಕಾರ ಅಂತ ಸಾಂಖ್ಯ ಬುದ್ಧಿ ಹೇಳ್ದ. ಅವ್ರ ಸನ್ಯಾಸಿಗಳಿಗೆ ಮೋಕ್ಷವನ್ನು ಹೇಳ್ದ, ಕೃತಕೃತ್ಯತೆ ತಿಳಿಸ್ಕೊಟ್ಟ. ನೀನು ಮಾತ್ರ ಕರ್ಮ ಮಾಡು, ಅಕರ್ಮದಲ್ಲಿ ನಿಮ್ಗೆ ಸಂಘ ಉಂಟಾಗದೇ ಇರಲಿ ಅಂತ ಹೇಳ್ಬಿಟ್ಟು ಕರ್ಮವೇ ಮಾಡ್ತಕ್ಕದ್ದು ಎಂಬುದಾಗಿ ಯೋಗ ಬುದ್ಧಿನ ಆಶ್ರಯಿಸ್ಕೊಂಡು, ಕರ್ಮಯೋಗ ಬುದ್ಧಿನ ಆಶ್ರಯಿಸ್ಕೊಂಡು ಕರ್ಮ ಮಾಡ್ಬೇಕು ಅಂತ ಹೇಳ್ದ. ಆದ್ರೆ ಅದಕ್ಕೆ ಶ್ರೇಯ ಪ್ರಾಪ್ತಿನ ಹೇಳಲೇ ಇಲ್ಲ. ಅದನ್ನ ಕೃತಕೃತ್ಯನಾಗ್ತೀಯಾ, ಕೃತಾರ್ಥನಾಗ್ತೀಯಾ, ಇದನ್ನೇ ನಿಮ್ಗೆ ಹಾಗೆ ಹೇಳಲೇ ಇಲ್ಲ. ಕರ್ಮದಲ್ಲೇ ಕರ್ಮಯೋಗ ಮಾಡ್ತಾ ಇರುವಂತ. ಕರ್ಮಯೋಗ ಭಗವಂತ ದೃಷ್ಟಿಯಲ್ಲಿ ಪರಂಪರೆಯಿಂದ ಜ್ಞಾನ ಯೋಗಕ್ಕೆ ಅಥವಾ ಸಾಂಖ್ಯ ಬುದ್ಧಿಗೆ ಸಾಧನ ಅದು ಅಂತ ಅದನ್ನ ಇಟ್ಕೊಂಡು ಹೇಳಿದಾನೆ. ಅದು ಅರ್ಜುನಿಗೆ ಏನು ಅನಿಸ್ತೋ, ನನ್ನ ಹತ್ರ ಕರ್ಮ ಮಾಡು ಅಂತಾನೆ, ಸಾಂಖ್ಯ ಬುದ್ಧಿಯನ್ನು ಹೇಳ್ತಾರೆ, ಸನ್ಯಾಸಿಗೆ ಮೋಕ್ಷ ಅಂತಾನೆ. ನನಗೂ ಅದೇ ಹೇಳಲಿ, ನಾನು ಅದನ್ನೇ ಮಾಡ್ತೀನಿ. ಅಲ್ಲಿಯೇ ನನಗೆ ಅಧಿಕಾರ, ನಿನಗೆ ಅಕರ್ಮದಲ್ಲಿ ಸಂಘವು ಪ್ರೀತಿ ಅರ್ಥ ಉಂಟಾಗದೇ ಇರಲಿ. ಬನ್ನಿಮ ನಿನಗೆ ಅಕರ್ಮದಲ್ಲಿ ಸಂಘ ಉಂಟಾಗದೇ ಇರಲಿ ಎಂಬುದಾಗಿ ಅಲ್ಲೋದು ಕಾಣದ.
ಈ ರೀತಿ ಹೇಳ್ಬಿಟ್ಟು ಕರ್ತವ್ಯ ಕರ್ಮ ಮಾಡುವ ಬುದ್ಧಿಯಿಂದ ಆಶ್ರಯಿಸಿಕೊಂಡು ಕರ್ಮ ಮಾಡೋ. ಈಶ್ವರ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮತ್ವ ಬುದ್ಧಿ ಇಟ್ಕೊಂಡು ಕರ್ಮ ಮಾಡು ಅಂತ ಈ ರೀತಿ ಹೇಳ್ದ. ಅಷ್ಟು ಹೇಳಿದ್ನಲ್ಲ, ಅದು ಶ್ರೇಯಸ್ ಆಗತ್ತೋ ಅಂತ ಹೇಳಿದ್ರೆ ಹೇಳಲೇ ಇಲ್ಲ. ನಿಂಗೆ ಅದರಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ತಾನೋ ಅಂತ ಹೇಳಿಲ್ಲ. ಮೋಕ್ಷ ಮಾತ್ರ ಇದಕ್ಕೆ ಮಾಡ್ಬೇಕಾಗಿರೋದು ಅದು. ಇದೆಂತ ಇದು ನೋಡು, ಇದು ಮಾತ್ರ ಬಹಳ ಅತ್ಯುತ್ತಮವಾದಂತ ಪದಾರ್ಥ. ಅದನ್ನ ನೀವು ಇದನ್ನು ತಗೊಂಡ್ರೆ ಯಾಕೆ ಇದು ಅತ್ಯುತ್ತಮವಾದ ಪದಾರ್ಥ, ಇದು ಇದೊಂದು ಅದು ನೀನು ಇದನ್ನು ತಿನ್ನು ಇದನ್ನು ತಗೊಂಡ್ರೆ ಇದೆಂತ ಇದು ಪರಶೇಟೆ ಪಕ್ಷಪಾತ. ಅರ್ಜುನ ಹಾಗನ್ನಿಸ್ಬಿಟ್ಟು ನನ್ನ ಹತ್ರ ಯಾಕೆ ಕರ್ಮಯೋಗ ಮಾಡುವಂತ ಪರಮಾತ್ಮ, ನನಗೂ ಅದನ್ನೇ ಹೇಳ್ಬೋದಾಗಿತ್ತಲ್ಲ, ನಾನು ಅದನ್ನೇ ಮಾಡ್ತಿದ್ನಲ್ಲ, ನನ್ನ ಹತ್ರ ಯಾಕೆ ಹೇಳಿ ಅದನ್ನು ಕಿವಿ ಹಾಕ್ದ, ತತ್ವ ವಿಚಾರ ಕಿವಿ ಹಾಕ್ದ, ಸಾಂಖ್ಯ ಬುದ್ಧಿಯನ್ನು ಕಿವಿ ಮೇಲೆ ಇಟ್ಟ, ಇದಿಂಥ ದೊಡ್ಡದಲ್ಲ ಹೊಗಳಿ ಎಲ್ಲ ಮಾಡಿ ಮೋಕ್ಷ ಪ್ರಾಪ್ತಿಯವರೆಗೂ ಹೇಳ್ಬಿಟ್ಟ. ನನ್ನ ಹತ್ರ ಮಾತ್ರ ನೀ ಕರ್ಮಯೋಗ ಮಾಡಯ್ಯ ಅರ್ಜುನ, ಕರ್ಮಣ್ಯವಾಧಿಕಾರ ಇದೆಂತದಿದು ಅಂತ ಅರ್ಜುನಿಗೆ ಆಕುಲಿ ಭಾವ, ಗೊಂದಲ. ಅದೇತದ ಲಕ್ಷ್ಯ ಪರ್ಯಾಕುಲೀಭೂತ ಬುದ್ಧಿ ಅರ್ಜುನ ಉವಾಚ. 142 ಭಾಷ್ಯಭಾಗ. ಕಂಡವನಾಗಿ, ಆಲಕ್ಷ್ಯ ಅಂದ್ರೆ ಕಂಡು, ಇದನ್ನು ಕಂಡವನಾಗಿ ನೋಡಿದವನಾಗಿ ಪರ್ಯಾಕುಲೀಭೂತ ಬುದ್ಧಿ. ಪರ್ಯಾಕುಲ ಅಂದ್ರೆ ಗೊಂದಲಗೊಂಡ, ಗಲಿಬಿಲಿಗೊಂಡ, ಒಂದು ಪರ್ಯಾಕುಲ. ಪರಿ ಆಕುಲ, ಆಕುಲ ಅಂದ್ರೆ ಕಲಬೆರಕೆಯಾದ, ಆಕುಲ ಎಲ್ಲ ಗೊಂದಲ ಎಲ್ಲ ಬೆರಕೆಯಾದ ಬುದ್ಧಿ. ಇದನ್ನು ಹೇಳ್ತಾನೆ, ಇದನ್ನು ಹೇಳ್ತಾನೆ, ಇದನ್ನು ಮಾತ್ರ ಮಾಡುವಂತಾನೆ. ಈ ಬುದ್ಧಿ ಉಳ್ಳವನಾಗಿ ಅರ್ಜುನನು ಹೇಳ್ತಾ ಇದ್ದಾನೆ, ಪರಮಾತ್ಮ ಅದ್ ಯಾಕಂದ್ ಮಾಡ್ತೀಯಾ? ಜಾಯಸಿ ಕರ್ಮಣಸ್ತಿ, ಕರ್ಮಕ್ಕಿಂತ ಜ್ಞಾನ ಹೆಚ್ಚಿಂದಾಗಿದ್ರೆ ನನ್ನನ್ನು ಯಾಕೆ ಘೋರೆ ಕರ್ಮಣಿ ನಿಯೋಜಿಸಿ ಘೋರ ಕರ್ಮ ಜಪ್ತಾ ಇದೆಯಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅವನಿಗೂ ಅನಿಸಿದೆ, ಏನೋ ಕಥಂ ಭಕ್ತಾಯ ಶ್ರೇಯೋರ್ಥಿನೇ ಯತ್ ಸಾಕ್ಷಾತ್ ಶ್ರೇಯ ಪ್ರಾಪ್ತಿ ಸಾಧನಂ ಸಾಂಖ್ಯ ಬುದ್ಧಿ ನಿಷ್ಠಾಂ ಶ್ರಾವಯಿತ್ವಾ ಮಾಂ ಕರ್ಮಣಿ ಸೃಷ್ಟ ಅನೇಕಾನರ್ಥಯುಕ್ತೆ ಪಾರಂಪರ್ಯೇಣಾಪಿ ಅನೇಕಾಂತಿಕ ಶ್ರೇಯ ಪ್ರಾಪ್ತಿ ಫಲೇ ನಿಂಜಾದ್ ಇತಿ ಯುಕ್ತಃ ಪರ್ಯಾಕುಲಿ ಭಾವೋ ಅರ್ಜುನಸ್ಯ. ಅನೇಕಾಂತಿಕ ಶ್ರೇಯ ಪ್ರಾಪ್ತಿ ಫಲೇ ದ್ವಿವಚನಮೋ ಸಪ್ತಮಿಯಾ? ಸಪ್ತಮಿ, ಅದು ದ್ವಿವಚನ ಅಲ್ಲ. ಹೀಗೆ ನಾನು ಭಕ್ತ ಮತ್ತು ಶ್ರೇಯೋರ್ಥಿ. ಯಶ್ರೇಯಸ್ಸ ನಿಶ್ಚಿತ ಬ್ರೂಹಿತನ್ಮೇಂದ್ರ, ಶ್ರೇಯ ಯಾವುದನ್ನು ಶ್ರೇಯಸ್ಸಾಗತ್ತೋ ಅದನ್ನು ಹೇಳಪ್ಪ ಅಂತ ಕೇಳ್ಕೊಂಡಿದ್ದೀನಿ. ಶ್ರೇಯಸ್ಸನ್ನು ಬಯಸುವನು ಪರಮ ಭಗವತೋತ್ತಮ. ನಾನು ಮಹಾಭಕ್ತನಾಗಿದ್ದೀನಿ. ಭಕ್ತನಾಗಿರುವ ಶ್ರೇಯಸ್ಸನ್ನು ಬಯಸುತ್ತಿರುವ ನನಗೆ ನೇರಾಗಿ ಶ್ರೇಯ ಪ್ರಾಪ್ತಿಗೆ ಸಾಧನವಾಗಿರುವ ಸಾಂಖ್ಯ ಬುದ್ಧಿಯನ್ನು ಕಿವಿ ಮೇಲೆ ಹಾಕ್ದ. ಕೇಳಿಸ್ಕೊಂಡಿರೋ, ಇದನ್ನು ತಿಳ್ಕೊಂಡಿರೋ, ಆದರೆ ಇದನ್ನು ನೀನು ನಡೆಸ್ಬೇಡ. ನೀನ್ ಕೇಳಿಸ್ಕೊಂಡಿರೋ, ತಿಳ್ಕೊಂಡಿರೋ, ಗೊತ್ತಾಕೊಂಡಿರೋ ಅಂತ ಹೇಳ್ಬಿಟ್ಟು ನೀನ್ ಮಾತ್ರ ಫಾಲೋ ಮಾಡ್ಕೊಳ್ಬೇಕಾದ್ರೆ ಕರ್ಮಯೋಗ. ಇದನ್ನ ಕೇಳಿಸ್ಕೋಬೇಕಂತೆ, ಈ ವಿಚಾರ ತಿಳ್ಕೊಂಡಿರ್ಬೇಕಂತೆ. ಆದ್ರೆ ಅದನ್ನ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡಕ್ ಹೋಗ್ಬಾರ್ದಂತೆ. ಕರ್ಮಯೋಗ ಮಾಡು, ನನ್ನ ಶ್ರೇಯ ಪ್ರಾಪ್ತಿಗೆ ಸಾಧನವಾಗಿರುವ ಸಾಂಖ್ಯ ಬುದ್ಧಿ ನಿಷ್ಠವಾಗಿರುವ ಈ ವಿಚಾರವನ್ನು ಕೀ ಮೇಲೆ ಹಾಕಿ ನನ್ನನ್ನು ಮಾತ್ರ ಕಂಡ ಅನೇಕ ಅನರ್ಥಯುಕ್ತವಾದ ಕರ್ಮದಲ್ಲಿ ಪ್ರತ್ಯಕ್ಷ ಗುರುಗಳನ್ನು ಕೊಲ್ಲೋದು, ಅಜ್ಜನ್ ಕೊಲ್ಲೋದು, ಕೃಪಾಚಾರ್ಯನ್ ಕೊಲ್ಲೋದು, ಮಹಾತ್ಮನ ಕೊಲ್ಲೋದು ಪ್ರತ್ಯಕ್ಷವಾಗಿ ಅನರ್ಥ. ಇದು ಏನ್ರಿ ಅರ್ಜುನ ಕೂತ್ಕೊಂಡು ಧನುರ್ವೇದಾಚಾರ್ಯ ಸಾಕ್ಷಾತ್ ಯಾರಿಂದ ವಿದ್ಯೆ ಕಲ್ತನೋ ಅವ್ರ ತಲೆ ಹಾರಿಸ್ಬಿಟ್ಟಾಕಣೋ, ಅಜ್ಜನ್ನೇ ಕೊಂದ್ಬಿಟ್ಟಾಕಣೋ ಅರ್ಜುನ ಅಂತಂದ್ರೆ ಏನಂತಾರೆ? ಅದ್ ಯಾವ ನಡವಳಿಕೆ ಅದು ಕೃಷ್ಣ? ದೃಷ್ಟ ಅಂದ್ರೆ ಪ್ರತ್ಯಕ್ಷವಾದ ಅನೇಕ ಅನರ್ಥದಿಂದ ಕೂಡಿದ್ದಾದ ಈ ಯುದ್ಧವೆಂಬ ಕರ್ಮದಲ್ಲಿ ನನ್ನನ್ನು ತೊಡಗಿಸ್ತಾ ಇದ್ದಾನೆ. ಹೋಗ್ಕೊಳ್ಳಿ, ಪರಂಪರೆಯಿಂದಲಾದ್ರೂ ಇದಕ್ಕೆ ಏಕಾಂತ ವಿಷಯ ಪ್ರಾಪ್ತಿ ಆಗುತ್ತೋ ಅಂದ್ರೆ ಅದು ಇಲ್ಲ. ಅರ್ಜುನ ಭೀಷ್ಮ ಕೊಂದ್ಬಿಟ್ರೆ ಮೋಕ್ಷ ಬಿಡ್ತಾ? ದುರ್ಯೋಧನಾಗ್ಲಿ ದ್ರೋಣಾಚಾರ್ಯ ಕೊಂದ್ಬಿಟ್ರೆ ಮೋಕ್ಷ ಬಿಡ್ತಾ? ಅನೇಕ ಏಕಾಂತವಾಗಿ ಶ್ರೇಯ ಪ್ರಾಪ್ತಿ ಇಲ್ಲದೆ ಇರುವ ಪ್ರಾಪ್ತಿ ಫಲಂ ಅನೇಕಾಂತಿಕ ಶ್ರೇಯ ಪ್ರಾಪ್ತಿ ಫಲಂ ತಸ್ತದೆ. ಏಕಾಂತಿಕವಾಗಿ ಖಡಾಖಂಡಿತವಾಗಿ ನಿಶ್ಚಿತವಾಗಿ ಮೋಕ್ಷ ಪ್ರಾಪ್ತಿ ಎಂಬ ಫಲವನ್ನುಳ್ಳದ್ದಾದ ಕರ್ಮವೂ ಅಲ್ಲದು, ಕಾರಣ ಅಲ್ಲ ಅದು.
ಮೋಕ್ಷ ಆಗಲ್ಲಪ್ಪ, ಸಾಯ್ಬೋದು ಅಷ್ಟೇ. ಇವ್ರು ಹೇಳುವಂತ ಅಹಂಕಾರ ಮಮಕಾರ ಏನು ಹೋಗುದಿಲ್ಲ, ತತ್ವಜ್ಞಾನ ಏನಾಗಲ್ಲ. ಇಂಥ ಕರ್ಮದಲ್ಲಿ ಕಥಂ ಮಾಂ ಯುಂಜಾತ್, ಇದು ಯಾವ ರೀತಿ ನನ್ನನ್ನು ಪರಮಾತ್ಮ ತೊಡಗಿಸಿಯಾನು, ಅದೇ ತೋರಿಸ್ಬಿಡ್ತಾ ಇದ್ದಾನೆ. ನಾನು ಶ್ರೇಯೋರ್ಥಿ ಆಗಿದ್ದೀನಿ, ಶಿಷ್ಯನಾಗಿದ್ದೀನಿ, ಭಕ್ತನಾಗಿದ್ದೀನಿ, ನಿಂಗೆ ಆತ್ಮೋದ್ಧಾರಕ್ಕೆ ಮಾರ್ಗ ತೋರಿಸ್ಕೊಳಯ್ಯ ಅಂತ ಕೇಳಿದ್ರೆ ಕರ್ಮದಲ್ಲಿ ತೊಡಗಿಸ್ತಾ ಇದ್ದಾನಲ್ಲ, ಇದೇನ್ ತೊಡಗಿಸ್ಬಿಟ್ಟ ನನ್ನನ್ನ, ಅದೇನ್ ತೊಡಗಿಸ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿ ಅರ್ಜುನಿಗೆ ಪರ್ಯಾಕುಲಿ ಭಾವ, ಗೊಂದಲ ಭಾವ ಉಂಟಾಗಿದೆಯಲ್ಲ, ಇದು ಯುಕ್ತವಾಗಿದೆ, ನ್ಯಾಯವಾಗಿದೆ. ಹಾಗಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕೆ ಇಷ್ಟೆಲ್ಲ ಓದ್ತಾ ಇದ್ದಾರೆ ಭಾಷ್ಯಕಾರರು ಅಂದ್ರೆ, ಇಲ್ಲಿ ಕೆಲವು ಜನ ಭರ್ತ ಪ್ರಪಂಚರು ಸಮುಚ್ಚಯವಾದಿಗಳು ಇದ್ದವರು, ಅವರು ಜ್ಞಾನ ಕರ್ಮವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಿದ್ದಾರೆ. ಅದು ಆಗಬಾರದು ಅನ್ನೋ ಭಾಷ್ಯಕಾರರು ಕರೆಕ್ಟ್ ಆಗಿ ವಿಭಾಗ ಮಾಡ್ತಿದ್ದಾರೆ. ತದನುರೂಪಶ್ಚ ಪ್ರಶ್ನ ಜಾಯಿಸಿ ಚೇದ್ ಇತ್ಯಾದಿ, ಅದಕ್ಕನುಗುಣವಾಗಿ ಆ ರೀತಿ ಗೊಂದಲ ಭಾವ ಹೊಂದಿದವನಾಗಿ, ಒಂದು ಗಲಿಬಿಲಿಗೊಂಡವನಾಗಿ ಕೇಳ್ತಾ ಇದ್ದಾನೆ. ಅದಕ್ಕನುಗುಣವಾಗಿ ಪರಮಾತ್ಮ, ನಿನ್ ಪ್ರಕಾರ ಕರ್ಮಕ್ಕಿಂತ ಜ್ಞಾನ ಹೆಚ್ಚದ್ದಾಗಿದ್ರೆ ನನ್ನನ್ನು ಯಾಕಯ್ಯ ಕರ್ಮ ಜಪ್ತಾ ಇದೀಯಾ, ನಾನು ಯಾಕಯ್ಯ ಕರ್ಮ ಮಾಡಬೇಕು, ನನಗೆ ಹೇಳು ಅಂತ ಇದ್ದಾನೆ. ನನಗೂ ಅದೇ ಕೊಡು, ತತ್ವಜ್ಞಾನವೇ ಕೊಡು, ನೀನ್ ಜ್ಞಾನ ಮಾಡ್ಕೋ ಅರ್ಜುನ, ತತ್ವಜ್ಞಾನ ಮಾಡ್ಕೊ ಅಂತ ಹೇಳ್ಬಿಟ್ಟು ತತ್ವೋಪದೇಶ ಮಾಡಿ ಕೃತಾರ್ಥನಾಗಿ ಮಾಡೋ. ನನ್ನ ಮಹತ್ವ ಮಾತೆ ಸಂಗೋಷ್ಠ ಕರ್ಮಣಿ ಕರ್ಮಣ್ಯವಾದಿ ಕಾಲ ಜಪ್ತಾ ಇದ್ದೀನಿ, ಮಾಡು ಮಾಡು ಅಂತದೆ. ಬಿಟ್ಟು ತಗೋ ಅದ ಸಪೋರ್ಟ್ ಆದ ಒಳ್ಳೆ ರಸ್ಪುರಿ ಬಾದಾಮಿ ಹಣ್ಣು ತೋರಿಸ್ಬಿಡೋದು, ಹೆಂಗಿದೆ ನೋಡು, ಕೆಂಪಾಗಿ ರೋಡ ಹುಳ್ಳ ಹಣ್ಣಾಗಿರ್ತಕ್ಕಂಥ ತೋರಿಸ್ಬಿಟ್ಟು ಆಮೇಲೆ ಒಂದ್ ಸಣ್ಣ ಸೀಬೆಕಾಯೋ ಯಾವುದೋ ಒಂದ್ ಸಣ್ಣ ಇದು ಕಾಯಿ, ಯಾವ್ದೋ ಕಾಯಿ, ಅಡಿಕೆ ಕಾಯಿ ಕೊಟ್ಟು ತಿನ್ನು. ಯಾವ್ದು ಒಳ್ಳೇದು ಅದನ್ನ ಕೊಡ್ಬೇಕು. ಒಳ್ಳೇದು ಯಾವ್ದು? ಆತ್ಮಜ್ಞಾನ, ಮೋಕ್ಷ ಪ್ರಾಪ್ತಿ. ಅದನ್ನ ಉಪದೇಶ ಮಾಡೋ, ಅದನ್ನೇ ಹೇಳೋ, ಅದನ್ನ ಮಾಡ್ತೀನಿ ಅಂತ ಅಂದ್ಕೊಂಡವನಾಗಿ ನನ್ನ ಯಾಕೆ ಹೀಗೆ ಮಾಡ್ತಿದ್ಯಾ ಪ್ರಶ್ನೆ ಮಾಡ್ತಾ ಇದ್ದೇನೆ. ಪ್ರಶ್ನಾಪಕರಣ ವಾಕ್ಯಂಚ ಭಗವತೋಕ್ತಂ ಯಥೋಕ್ತ ವಿಭಾಗ ವಿಷಯೇ ಶಾಸ್ತ್ರೇ ಯುಕ್ತಂ ಅಂತ, ಅದು ಶಾಸ್ತ್ರ ಯುಕ್ತಂ ಹಿಂದೆ ಪ್ರಶ್ನೆಯನ್ನು ತೆಗೆದುಹಾಕುವುದಕ್ಕೆ ಹೇಳಿದಂತಹ ವಾಕ್ಯ ಇದೆಯಲ್ಲ, ಅದು ಹೆಂಗ್ ಉತ್ತರ ಕೊಟ್ಟ? ಲೋಕೇಸ್ಮಿನ್ ದ್ವಿಧಾ ಶುರು ಮಾಡ್ದ. ಆಕ್ಷೇಪಣೆ ಏನೋ, ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದೆ, ನನ್ನನ್ನ ಕರ್ಮ ತೊಡಗ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಲೋಕೇಸ್ಮಿನ್ ದ್ವಿಧಾ ಉತ್ತರ ಕೊಟ್ಬಿಟ್ನಲ್ಲ. ಅಂದ್ರೆ ಇದು ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಎರಡು ಬೇರೆ ಬೇರೆ ಮಾರ್ಗ ಇದೆ. ಎರಡೂ ಒಬ್ರಿಗೆ ಒಂದೇ ಕಾಲಕ್ಕೆ ಮಾಡಕ್ ಆಗೋದಿಲ್ಲ. ನೀನು ಇನ್ನೂ ಅದಕ್ಕೆ ಫಿಟ್ ಆಗಿಲ್ಲ, ಯೋಗ್ಯನಲ್ಲ, ನೀನು ಈ ಹಂತದಲ್ಲೇ ಇದೆಯಾ, ಅದನ್ನ ನೀನು ಕರ್ಮ ಮಾಡ್ಬೇಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತ ಭಗವಂತನ ಅಂತರ್ಭಾವ, ಅಂತರ್ಗತ ಭಾವ. ಹಾಗೆ ಮುಂಚೆ ಎರಡು ಮಾರ್ಗ, ಎರಡು ನಿಷ್ಠೆ ಇದೆ ಅಂತ ವಿಭಾಗ ಮಾಡ್ತಾ ಇದ್ದಾನೆ. ಹೀಗೆ ಪ್ರಶ್ನೆಯನ್ನು ತೆಗೆದುಹಾಕುವುದಕ್ಕೆ ಹೇಳಿದ್ದಾದ ಭಗವಂತನ ವಾಕ್ಯ ಉಂಟಲ್ಲ, ಅದು ಮೇಲೆ ಹೇಳಿದ ವಿಭಾಗ ವಿಷಯದಲ್ಲಿಯೇ, ಆ ಶಾಸ್ತ್ರದಲ್ಲಿಯೇ ಯುಕ್ತವಾಗಿದೆ. ಭಗವಂತ ಹೇಳಿದ ಆ ರೀತಿ ಉತ್ತರ ಕೊಡಿ ತಪ್ಪಾಗ್ಬಿಡ್ತಿತ್ತು. ಪ್ರಶ್ನೆ ಏನೋ ಮಾಡಿ ಏನೋ ಉತ್ತರ ಕೊಡ್ತೀನಿ ಅಂತಂದ್ರೆ ಏನಂತಾರೆ ಜನ? ಪ್ರಶ್ನೆ ಕೇಳಿದ್ದು ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದೆ, ನನ್ನನ್ನು ಯಾಕೆ ಕರ್ಮ ತೊಳ್ತಾ ಇದೀಯಾ ಅಂತಂದ. ಅದಕ್ಕೆ ಭಗವಂತ ಏನು ಉತ್ತರ ಕೊಟ್ಟ? ಲೋಕದಲ್ಲಿ ಎರಡು ನಿಷ್ಠೆ ಇದೆ ಕಣೋ, ಕರ್ಮಯೋಗಿ ಜ್ಞಾನ ಯೋಗಿ ಸಾಂಖ್ಯ, ಎಷ್ಟು ನಿಷ್ಠೆ ಇದೆ ಅಂತ ಅರ್ಜುನ ಕೇಳಿದ್ನ? ಎಷ್ಟು ನಿಷ್ಠೆ ಇದೆ, ಅದು ಯಾರ್ಯಾರಿಗೆ ಆ ನಿಷ್ಠೆ ಅರ್ಜುನ ಕೇಳಿದ್ನ? ಅದನ್ನ ಯಾಕೆ ಕೇಳಿದ ಪರಮಾತ್ಮ? ಅಪ್ರಕೃತ ಹೇಳೋದಾಗ್ಲಿಲ್ವಾ ಅಂತ ಒಪ್ಕೊಳ್ತೀರಾ? ಭಗವಂತ ಕೂತ್ಕೊಂಡು ಅವನ ಪ್ರಶ್ನೆ ಅರ್ಥ ಮಾಡ್ಕೋದೇನೆ ಏನೇನೋ ಉತ್ತರ ಕೊಟ್ಟ, ಏನೇನೋ ಹೇಳ್ದಂತ ಅರ್ಥ ಮಾಡ್ತೀರಾ? ಅಂದ್ರೆ ಪ್ರಶ್ನೆ ಏನೋ ಹೀಗೆ ಮಾಡಿದ್ರು, ಉತ್ತರವನ್ನು ಹಾಗೆ ತಕ್ಕ ಕೊಡಕ್ ಬರಲ್ಲ. ಹೀಗೆ ಎರಡು ನಿಷ್ಠೆ ಉಂಟು. ಆ ನಿಷ್ಠೆಯಲ್ಲಿ ಈ ನಿಷ್ಠೆ ಮೊದಲನೇ ಹಂತದ್ದು, ಇದು ಮೇಲಿನ ಹಂತದ್ದು. ನೀನು ಇದಕ್ಕೆ ಯೋಗ್ಯನಾದವನು, ಆದ್ರೆ ಇದನ್ನ ಮಾಡು ನಾನು ಹೇಳಿದೆ ಅಂತ ಹೇಳ್ಬೇಕು ಅಷ್ಟೇ ಹೊರತು ಇದನ್ನ ನೇರವಾಗಿ ಉತ್ತರನಕ್ಕಾಗಲ್ಲ. ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದ್ರೆ ನನ್ನ ಯಾಕೆ ಕರ್ಮ ತೊಳ್ತಾ ಜ್ಞಾನ ಎರಡು ನಿಷ್ಠೆ ಉಂಟಪ್ಪ ಅಂತ ಉತ್ತರ ಕೊಟ್ರೆ, ಏನ ಎರಡು ಎಷ್ಟು ನಿಷ್ಠೆ ಇದೆ ಕೇಳಿದಿನ? ಅದ ಯಾವ್ಯಾವ್ದು ಅಂತ ಅದು ಕೇಳಿದೀವಿ ನಾವು, ಅದನ್ನ ಯಾಕೆ ಕೇಳ್ತಾ ಇದೀಯಾ ಅಂತ ಅರ್ಜುನ ಆಕ್ಷೇಪಣೆ ಮಾಡ್ಬೋದಾಗಿತ್ತು. ಅರ್ಜುನ ಅರ್ಥ ಮಾಡ್ಕೊಂಡ, ಭಗವಂತ ನನ್ನ ಪ್ರಶ್ನೆ ಹೀಗಿದ್ರು ಕೂಡ ಅದಕ್ಕೆ ಬ್ಯಾಕ್ ಗ್ರೌಂಡ್ ಇಷ್ಟು ಹಾಕೊಂಡೇ ಉತ್ತರ ಕೊಡ್ಬೇಕು, ಬ್ಯಾಕ್ ಗ್ರೌಂಡ್ ಹಾಕದೇನೆ ಉತ್ತರ ಕೊಟ್ರೆ ಇದಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಅದು ಹಿನ್ನೆಲೆಯಾಗಿ ಇಷ್ಟು ವಿಚಾರವನ್ನು ತಿಳಿಸ್ಕೊಟ್ಟು ನೋಡಿದ್ದೇನೆ. ಕರ್ಮ ಅದು ಎಷ್ಟು ಆತ್ಮರತಿ 17 ಹೇಳ್ತಾನೆ ನೋಡು, ಆತ್ಮರತಿ ಆದವನಿಗೆ ತಸ್ಯ ಕಾರ್ಯ ವಿದ್ಯತೆ ಕಣೋ, ನೀನು ಆ ಸ್ಥಿತಿಯಲ್ಲಿ ಇಲ್ಲ. ನೀನು ಆತ್ಮರತಿಯನ್ನು ಹೊಂದುವಷ್ಟು ಮಟ್ಟಕ್ಕೆ ಏನಿಲ್ಲ. ನೀನು ಇದನ್ನೇ ಮಾಡ್ತಾ ಇರಬೇಕು. ಯಜ್ಞಾರ್ಥ ಕರ್ಮ ಅಂತ ಲೋಕೋಯಂ ಕರ್ಮ ಬಂಧನ. ವಿಷ್ಣುರ್ಥವಾಗಿ ಮಾಡುವಂತಹ ಕರ್ಮಕ್ಕಿಂತ ಬೇರೆ ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ.
ಇಷ್ಟ ಪರಮಾತ್ಮ ಪ್ರೀತ್ಯರ್ಥ ಕರ್ಮ ಮಾಡ್ಕೊಂಡು ಚಿತ್ತಶುದ್ಧಿ ಮಾಡ್ಕೊಂಡು ನೀನು ಆಮೇಲೆ ಹೋಗು, ಯುದ್ಧ ಮುಗಿಲಿ, ನಾನು ಇದ್ದೇ ಇರ್ತೀನಿ, ಕೊಟ್ಟೆ ಕೊಡ್ತೀನಿ. ಭಗವಂತ ಈಗ ಬೇಕಾಗಿರೋದು ಅಧರ್ಮ ಬಡಿಬೇಕು, ಪರಿತ್ರಾಣಾಯ ಸಾಧೂನಾಮ ಬೇಕು. ಅಧರ್ಮವನ್ನು ಈ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಲ್ಲ ಅಂದ್ರೆ ಅಧರ್ಮನ್ನ ಇದು ಮಾಡೋದು ಹೇಗೆ, ಬಿಟ್ಟೋದು ಹೇಗೆ ಭಗವಂತ? ಬಂದಿರೋದೇ ಭೂಭಾರೋತ್ತಾರಣಾಯಚ ದುಷ್ಟ ದೈತ್ಯಾನ ನಿಧನಾಯಚ, ದೈತ್ಯನ ಸಂಹಾರ ಮಾಡಬೇಕು, ಭೂಭಾರವನ್ನು ಆಗಬೇಕು, ಸದ್ಧರ್ಮ ಜಗತ್ತಿಗೆ ಧರ್ಮವನ್ನು ಕೂರಿಸ್ಬೇಕು. ಅದಕ್ಕೆ ಇವರು ನಿಗ್ರಹ ಮಾಡದೇನೆ ಆಗೋಲ್ಲ, ದುರ್ಯೋಧನಾದಿಗಳನ್ನು ಮೆಟ್ಟದೆ ಧರ್ಮ ಸಂಸ್ಥಾಪನೆ ಮಾಡಕ್ ಆಗಲ್ಲ ಅಂತ ಭಗವಂತ ತಿಳಿದವನಾಗಿ ಇದನ್ನು ಅರ್ಜುನಿಂದ ಮಾಡಿಸ್ತೀನಿ ಅಂತ ಹೊರಟಿದ್ದಾನೆ. ಈಗ ನಾನು ಅರ್ಜುನ ಯುದ್ಧ ಮಾಡೋ ಸನ್ಯಾಸ ಮಾಡ್ತೀನಿ ಹೋಗ್ಬಿಟ್ರೆ ಅದೇನು ಸರಿ ಆಗತ್ತೆ? ಈಗ ನೀನು ನಿನ್ ಕರ್ಮ ಇದು, ನಿನ್ ಧರ್ಮ ಇದು, ನಿನ್ನ ಮಾಡಲೇಬೇಕು. ಇದನ್ನ ಮಾಡಿ ಇದನ್ನ ಚಿತ್ತಶುದ್ಧಿ ಹೊಂದಿ ನೋಡು. ಈ ದುರ್ಯೋಧನ ಕೊಂದು ಚಿತ್ತಶುದ್ಧಿ ಆಗತ್ತೆ ಅಂತ ಅದನ್ನ ಭಗವಂತ. ಹೌದು, ನಿನ್ ಕರ್ಮ ನಿನ್ ಧರ್ಮ ಅದು. ಅಧರ್ಮಿಷ್ಠರನ್ನ ಪಾಪಿಗಳನ್ನ ಕೊಂದರೆ ಅದು ಚಿತ್ತಶುದ್ಧಿ ಕಾರಣ ಆಗತ್ತೆ. ಕೇಚಿತ್ವತ್ರ ಅರ್ಥ ಇಲ್ಲ. ಕೇಚಿತ್ತು ಅರ್ಜುನಸ್ಯ ಪ್ರಶ್ನಾರ್ಥಂ ಅನ್ಯಥಾ ಕಲ್ಪಯಿತ್ವಾ ತತ್ ಪ್ರತಿಕೂಲಂ ಭಗವತಃ ಪ್ರತಿವಚನಂ ವರ್ಣಯಂತಿ. ಶಂಕರಾಚಾರ್ಯ ಕಾಲದಲ್ಲಿ ಈ ಸಮುಚ್ಚಯವಾದ ಬಹಳ ಜೋರಾಗಿ ಮಾಡುತ್ತೆ. ಪ್ರೀತಿಯಲ್ಲಿ 5ನೇ ಅಧ್ಯಾಯ ಮುಗಿಯುವವರೆಗೂ ಇವ್ರದ್ದೇ ವಿಚಾರ ಬಹಳ ಜೋರ್ತಾರೆ. ಕೇಚಿತ್ ಅಂದ್ರೆ ಕೇಚಿತ್ ಜ್ಞಾನಕರ್ಮ ಸಮುಚ್ಚಯವಾದಿರ ಅಂತ. ಜ್ಞಾನವನ್ನು ಕರ್ಮವನ್ನು ಒಬ್ಬನೇ ಒಂದೇ ಕಾಲಕ್ಕೆ ಕೂರಿಸ್ಕೊಂಡು ಅನುಷ್ಠಾನ ಮಾಡಬೇಕು ಅಂತ ವಾದ ಮಾಡುವಂತಹ ಒಂದು ವಾದಿಗಳು. ಅದು ಭಕ್ತ ಪ್ರಪಂಚರು ವೃತ್ತಿಕಾರರು ಅಂತ ಹೇಳ್ತಾರೆ. ಅವ್ರ ಗ್ರಂಥ ಇವತ್ತು ಸಿಗಲ್ಲ, ಅವ್ರದ್ದು ಏನೂ ಇಲ್ಲ. ಇವರು ಏನು ಅನುವಾದ ಮಾಡ್ತಾರೆ ಭಾಷ್ಯಕಾರರು, ಇದರ ಮೇಲೆ ನಾವು ಅವರನ್ನು ಊಹೆ ಮಾಡ್ಬೇಕೆ ಹೊರತು ಸಾಕ್ಷಾತ್ ಅವರ ಗ್ರಂಥ ಇವತ್ತಿಲ್ಲ. ಅದು ಏನಪ್ಪ ಆಶ್ಚರ್ಯ, ಶಂಕರಾಚಾರ್ಯ ಬಂದು ಹೋದ್ಮೇಲೆ ಸಾಂಖ್ಯರು ಮಲಗೋದ್ರು, ವೈಶೇಷಿಕರು ಮಲಗೋದ್ರು, ಎಲ್ಲಾ ವಾದಿಗಳು ಮಲಗೋದ್ರು, ಮೀಮಾಂಸಕರು ಇಲ್ಲ. ಎಲ್ಲರೂ ಇವಾಗ ಮೀಮಾಂಸೆ ಓದಿದ್ರು, ತರ್ಕ ಓದಿದ್ರು, ನಾವು ಅದ್ವೈತಿಗಳು ಶಂಕರಾಚಾರ್ಯರು ಅನ್ಕೊಳ್ತಾರೆ ಹೊರತು ನಾವು ವೈಶೇಷಿಕರು, ನಾವು ಸಾಂಖ್ಯರು, ನಾವು ಮೀಮಾಂಸ ಹಾಗೆ ಅನ್ಕೊಳ್ತೀವಿ ಯಾರು ಇಲ್ವೇ. ಶಾಸ್ತ್ರ ಓದಿದ್ದೀನಿ, ತರ್ಕಶಾಸ್ತ್ರ ಓದಿದ್ದೀನಿ ಹಾಗಂತಾರೆ, ಯೋಗ ಓದಿದ್ದೀನಿ. ಅದು ನಾನು ಯೋಗಿ, ನಾನ್ ಮೀಮಾಂಸಕ, ನಾನ್ ಸಾಂಖ್ಯ ಅಂತ ಅನ್ಕೊಳಲ್ಲ. ಔಷಧಿಗೂ ಇಲ್ಲಮ್ಮ ಅವರು. ಒಂದು ಔಷಧಿಗೂ ಒಬ್ಬರಿಲ್ಲ, ಹೆಂಗ್ ಅಳಿಸೋಗ್ಬಿಟ್ರು ಆಚಾರ್ಯ ಬಂದ್ಮೇಲೆ ಅಂದ್ರೆ. ಸ್ವಾಮಿಗಳು ಔಷಧಿಗೂ ಇಲ್ಲ ಅಂತಾರೆ. ನನ್ನ 25-50 ವರ್ಷ ಕಳಿವೆ, ಒಬ್ರು ಇರಲ್ಲ ಮನೆಯಲ್ಲಿ. ಎಲ್ಲ ಆಚಾರ ಪ್ರಕ್ರಿಯೆ ಹೇಳ್ಕೊತಾರೆ, ಅರ್ಥವಿಲ್ಲದಿರೋ ಆದಾಗ ಗೊತ್ತಾಗುತ್ತೆ. ಅರ್ಜುನನ ಪ್ರಶ್ನೆಯ ಅರ್ಥವನ್ನ ಮತ್ತೊಂದು ರೀತಿ ನಾವೊಂದು ರೀತಿ ಕಲ್ಪಿಸಿದೀವಲ್ಲ, ನಾವೊಂದು ರೀತಿ ಹೇಳಿರೋದು, ಕಲ್ಪಿಸಿದ್ದಲ್ಲ, ನಾವೊಂದು ರೀತಿ ಹೇಳಿದೀವಲ್ಲ, ನಾವು ಹೇಳಿದಕ್ಕಿಂತ ಮತ್ತೊಂದು ರೀತಿ ಕಲ್ಪಿಸಿಬಿಟ್ಟು ಅದಕ್ಕೆ ವಿರುದ್ಧವಾಗಿ ಭಗವಂತನ ಉತ್ತರವನ್ನು ಕೂಡ ಅವರು ವರ್ಣನೆ ಮಾಡ್ತಾರೆ ಎಂದ್ರು. ಹೇಗೆ? ಯಥಾಚ ಆತ್ಮನ ಸಂಬಂಧ ಗ್ರಂಥೆ ಗೀತಾರ್ಥೋ ನಿರೂಪಿತ ತತ್ ಪ್ರತಿಕೂಲಂಚ ಇಹ ಪುನಃ ಪ್ರಶ್ನ ಪ್ರತಿವಚನಯೋ ಅರ್ಥಂ ನಿರೂಪಯಂತಿ. ಇದು ನಮ್ಗೆ ಸಿಗೋಲ್ಲ, ಅವ್ರು ಆಚಾರ ವಾಕ್ಯನೇ ತಗೋಬೇಕು. ಇಲ್ಲೇ ಇಲ್ಲ. ಹೇಗೆ ಆತ್ಮನ ತಮ್ಮಿಂದ ಅಂತ, ತಮ್ಮಿಂದ ಅಂದ್ರೆ ಸಮುಚ್ಚಯವಾದಿಗಳಿಂದ ಅಂತ, ಭರ್ತ ಪ್ರಪಂಚ ಸಮುಚ್ಚಯವಾದಿಗಳಿಂದ. ಅವರು ತಾವು ಸಂಬಂಧ ಗ್ರಂಥ, ಶಂಕರಾಚಾರ್ಯ ಹೇಗೆ ಸ ಭಗವಾನ್ ಸೃಷ್ಟಿವೇದಂ ಜಗತ್ತು ಸಂಬಂಧ ಗ್ರಂಥ ಬರೆದ್ರು, ಗೀತೆಗೆ ಇಂಟ್ರೊಡಕ್ಷನ್ ಬರೆದ್ರು, ಅವರು ಒಂದು ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಆ ಇಂಟ್ರೊಡಕ್ಷನ್ ಗ್ರಂಥದಲ್ಲಿ ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ, ಒಂದು ಗೀತಾರ್ಥ ಇದು ಅಂತ ಗೊತ್ತು ಮಾಡಿದ್ದಾರೆ. ಗೀತಾರ್ಥವು ಏನು ಅಂತ ಕೇಳಿದ್ರೆ, ಇದೇ ಕಳಪ್ಪ ಗೀತಾರ್ಥ ಒಂದು ಫ್ರೇಮ್ ಕೊಟ್ಟಿದ್ದಾರೆ. ಏನ್ ಫ್ರೇಮ್ ಕೊಟ್ಟು ವಿರುದ್ಧವಾಗಿ ಇಲ್ಲಿ ಮತ್ತೆ ಅವರು ಪ್ರಶ್ನ ಪ್ರತಿವಚನಗಳ ಅರ್ಥವನ್ನು ಬೇರೆ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ರೀತಿ ಗೀತಾಶಾಸ್ತ್ರಕ್ಕೆ ಪೀಠಿಕೆ ಬರೆದಂತಹ ಭಾಗದಲ್ಲಿ ಗೀತಾರ್ಥವು ಇದು ಅಂತ ಪ್ರತಿಜ್ಞೆ ಮಾಡಿ ಅದನ್ನು ಮರ್ತು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಇನ್ನೊಂದ್ಸಲ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಏನ್ ಶಂಕರಾಚಾರ್ಯ ಹೇಳಿದ್ದಾರೆ. ಇದು ನಮಗೆ ಇವ್ರು ಹೇಳ್ತಾ ಇರೋದನ್ನ ನೋಡಿ ನಮ್ಗೆ ಆಹಾನ್ ಬೇಕೇ ಹೊರತು ನಮಗೆ ಅವರ ಗ್ರಂಥ ನಮ್ಗೆ ಸಿಗೋದೇ ಇಲ್ಲ. ಅವರು ಏನ್ ಹೇಳ್ತಿದ್ರು ಪೀಠಿಕೆಯಲ್ಲಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಗೊತ್ತಾಗೋದೇ ಇಲ್ಲ. ಭಾಷಿಕರು ಅನುವಾದ ಮಾಡ್ತಾರೆ, ಈ ರೀತಿ ಹೇಳ್ತಿದ್ರು ಅಂತ. ಏನು ಕಥಂ ಅವ್ರು ಹೆಂಗ್ ಹೇಳ್ತಿದ್ರು? ತತ್ವ ಸಂಬಂಧ ಗ್ರಂಥೆ ತಾವತ್ ಸರ್ವೇಷಾಂ ಆಶ್ರಮಿಣಾಂ ಜ್ಞಾನಕರ್ಮಣೋ ಸಮುಚ್ಚಯಃ ಗೀತಾಶಾಸ್ತ್ರೇ ನಿಶ್ಚಿತೋರ್ಥಃ ಇತ್ಯುಕ್ತಂ. ಸಂಬಂಧ ಗ್ರಂಥದಲ್ಲಿ ತಾವತನ್ನು ಮೊಟ್ಟ ಮೊದಲಾಗಿ ಎಲ್ಲಾ ಆಶ್ರಮದವರೆಗೂ, ಎಲ್ಲ ಆಶ್ರಮಿಣಾಂ ಅಣಯ ಎಲ್ಲ ಆಶ್ರಮದ ಯಾರಲ್ಲ ಬ್ರಹ್ಮಚಾರಿ ಸನ್ಯಾಸಿ ಎಲ್ಲರಿಗೂ ಕೂಡ, ಸನ್ಯಾಸಿಗಳಿಗೂ ಕೂಡ
ಜ್ಞಾನ ಮತ್ತೆ ಕರ್ತೃತ್ವ ಬುದ್ಧಿನೋ ಕರ್ಮ ಎರಡಕ್ಕೂ ಕೂಡಿಸಿಕೊಂಡು ಅನುಷ್ಠಾನ ಮಾಡಬೇಕು. ಎರಡನ್ನೂ ಕೂಡಿಸ್ಕೊಂಡು ಅನುಷ್ಠಾನ ಮಾಡಬೇಕು ಎಂಬುದೇ ಗೀತಾಶಾಸ್ತ್ರದ ನಿಶ್ಚಿತವಾದ ಅರ್ಥ ಎಂಬುದಾಗಿ ಪೀಠಿಕೆಯಲ್ಲಿ ಅವರು ಬರೆದ್ಬಿಟ್ಟಿದ್ದಾರೆ. ಇಂಟ್ರೊಡಕ್ಷನ್ ಬರೆದ್ಬಿಟ್ಟು ಮತ್ತೆ ಪುನರ್ವಿಶೇಷಿತಂಚ ಇನ್ನೊಂದು ವಿಶೇಷ ಬೇರೆ ಗೊಳಿಸಿದ್ದಾರೆ. ಅವರು ಏನ್ ವಿಶೇಷಗೊಳಿಸಿದ್ದಾರೆ? ಯಾವ ಜೀವಶ್ರೀತಾನಿ ಕರ್ಮಾಣಿ ಪರಿತ್ಯಜ್ಯ ಕೇವಲ ದೇವ ಜ್ಞಾನ ಮೋಕ್ಷ ಪ್ರಾಪ್ತಿದೆ ಇತ್ಯೇತತ್ ಏಕಾಂತೇನೀವ ಪ್ರತಿಷಿದ್ಧವಿದೆ. ಈ ರೀತಿ ವಿಶೇಷಗಳು ಅಂದ್ರೆ ಈ ಭಕ್ತ ಪ್ರಪಂಚದ ಹಿಂದೆ ಉಪವೃಷಾಚಾರ್ಯರು ಬೇರೆ ಬೇರೆ ಆಚಾರ್ಯರು ಆತ್ಮಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿದ್ದಾರೆ. ಅದನ್ನು ಖಂಡನೆ ಮಾಡ್ಬಿಟ್ರು ಇವರು. ಅದನ್ನು ಖಂಡನೆ ಮಾಡಿ ಭಾಷ್ಯಕಾರ ಮತ್ತೆ ಬರ್ಬೇಕಾಯ್ತು. ಅವ್ರು ಹೇಳ್ತಿದ್ರು ಇವರು ಭಕ್ತ ಪ್ರಪಂಚರು ಅಥವಾ ಭಕ್ತ ಸಮುಚ್ಚಯವಾದ ಹಿಂದೆ ಏನ್ ಮಾಡಿದ್ರು? ಯಾವ ಜೀವಶೂನ್ಯವಾದ ಕರ್ಮಗಳನ್ನ ಬಿಟ್ಟು ಕೇವಲವಾದ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನು ಅವ್ರು ಖಂಡನೆ ಮಾಡಿ ಇಲ್ಲ ಆ ಶ್ರುತಿಶೋಹಿತವಾದ ಕರ್ಮನ ಬಿಡೋ ಹಾಗಿಲ್ಲ, ಬಿಡಕೂಡ್ದು. ಅಗ್ನಿಹೋತ್ರಾದಿ ಕರ್ಮಗಳನ್ನು ಬಿಟ್ಟರೆ ಪತಿತನಾಗ್ತಾನೆ, ಭ್ರಷ್ಟನಾಗ್ತಾನೆ. ಯಾವ ಕಾರಣಕ್ಕೂ ಶ್ರುತಿಶೋಹಿತವಾದ ಕರ್ಮ ಬಿಡಲೇ ಕೂಡ್ದು ಎಂಬುದಾಗಿ ಅವರು ಈ ರೀತಿ ಅರ್ಥ ಮಾಡುತ್ತಾ ಅದು ಕೇವಲವಾದ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದದ್ದನ್ನ ಅವರು ಏಕಾಂತವಾಗಿ ಖಡಾಖಂಡಿತವಾಗಿ ಇದು ತಪ್ಪು, ಇದು ಥರೋಲಿ ರಾಂಗ್ ಅಂದ್ಬಿಟ್ರು. ಸಂಪೂರ್ಣ ತಪ್ಪುದು. ಬರೀ ಜ್ಞಾನದಿಂದ ಆ ಮೋಕ್ಷ ಆಗತ್ತೆ ಅಂತಂದ್ರೆ ಇದನ್ನು ಒಪ್ಕೊಳಕ್ಕಾಗಲ್ಲ, ಹೀಗೆ ಹೇಳಬಾರ್ದು ಎಂಬುದಾಗಿ ಹೇಳಿ ಖಂಡನೆ ಮಾಡ್ಬಿಟ್ರು. ಮತ್ತೆ ಮಾಡ್ಬಿಟ್ರು ಇಹತು ಆಶ್ರಮ ವಿಕಲ್ಪ ದರ್ಶಯಿತ ಯಾವ ಜೀವ ಶ್ರೀತೋಜಿತಾನಾಮೇವ ಕರ್ಮಣಾಂ ಪರಿತ್ಯಾಗ ಉಕ್ತಃ. ಅವ್ರಿಗೆ ಏನಾಗ್ಬಿಡ್ತು, ಇಲ್ಲಿ ಬಂದಾಗ ಈ 3ನೇ ಅಧ್ಯಾಯಕ್ಕೆ ಬರುವಾಗ ಅವರು ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಏನು? ಆಶ್ರಮ ವಿಕಲ್ಪ ಅಂತ ತೋರಿಸ್ಬಿಟ್ರು. ಆಶ್ರಮ ಬೇಕಾದ್ರೆ ಗೃಹಸ್ಥನಾಗಿಯೂ ಬ್ರಹ್ಮಚಾರಿ ಗೃಹಸ್ಥನಾಗಿ ವಾಪಸ್ ಸನ್ಯಾಸಿ ಅವರು, ಇಲ್ಲ ಗೃಹಸ್ಥ ಅಪೇಕ್ಷೆ ಇಲ್ಲ, ನಾನು ವಿರಕ್ತನಾಗಿ ಆತ್ಮಜ್ಞಾನ ಬೇಕು ಅಂದ್ರೆ ಡೈರೆಕ್ಟ್ ಸನ್ಯಾಸಕ್ಕೆ ಹೋಗ್ಬೋದು, ನೀನು ಅಲ್ಲಿ ಆತ್ಮವಿಚಾರ ಮಾಡ್ಬೋದು ಅಂತ ತೋರಿಸ್ಕೊಟ್ರು. ಇದನ್ನ ಯಾವಾಗ ಒಪ್ಕೊಂಡ್ಬಿಟ್ರು ಪೀಳಿಗೆಗೆ ವಿರುದ್ಧವಾಯ್ತು ಅಂತ ಇದ್ದಾರೆ ಭಾಷೆಗಾರರು. ಅಲ್ಲಿ ಎಲ್ಲಾದ್ರೂ ಜ್ಞಾನಕರ್ಮ ಸಮುಚ್ಚಯನ್ನು ಹೇಳಿ ಕೇವಲ ಜ್ಞಾನದಿಂದ ಮೋಕ್ಷ ಆಗುತ್ತೆ ಅಂತ ಅಲ್ಲಗಳದವರು ಇಲ್ಲಿ ಮತ್ತೆ ಆಶ್ರಮ ವಿಕಲ್ಪವನ್ನು ಒಪ್ಕೊಂಡ್ಬಿಟ್ಟು ಅವರು ಶುದ್ಧೋಹಿತವಾದ ಕೆಲವು ಅಗ್ನಿಹೋತ್ರಾದಿ ಕರ್ಮಗಳನ್ನೇ ಬಿಡಬಹುದು, ಪರಿತ್ಯಾಗವನ್ನು ಅವರು ಅಂಗೀಕಾರ ಮಾಡಬೇಕು. ಇಲ್ಲಿ ಭಾಷೆಗಾರ ಇದ್ದಾರೆ ಕಥಂ ಈದೃಶಂ ವಿರುದ್ಧಮರ್ಥಂ ಅರ್ಜುನಾಯ ಬ್ರೂಯ ಭಗವಾನ್. ಈ ರೀತಿಯಾದ ವಿರುದ್ಧವಾದ ಅರ್ಥವನ್ನ ಅದು ಹೆಂಗೆ ಅರ್ಜುನಿಗೆ ಭಗವಂತ ಹೇಳಿಯಾನು? ಅವ್ರು ಏನ್ ಮಾಡ್ಬಿಟ್ರು, ಕರ್ಮಕ್ಕಿಂತ ಜ್ಞಾನ ಹೆಚ್ಚದಾಗಿದ್ರೆ ಅಂತ ಕೇಳಿದ್ರಿಂದ ಕರ್ಮ ಬಿಡೋಕ್ಕೂ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಅಂತ ಅರ್ಥ ಮಾಡ್ಬಿಟ್ರು. ಏನು ಹೆಚ್ಚದಾಗಿದ್ದೆ ಬರಲ್ವ, ಪ್ರಶ್ನೆ ಮಾಡ್ಬೇಕು ಬರಲ್ವ? ಪ್ರಶ್ನೆ ಮಾಡ್ಬೇಕಾದ್ರೇನೆಯೇ ಇದನ್ನ ಬಿಟ್ಟು ಅದನ್ನು ಮಾಡೋಕೆ ಅವಕಾಶ ಉಂಟು ಅಂತ ಅರ್ಜುನ ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಇವ್ರು ಅರ್ಥ ಮಾಡ್ಕೊಂಡು ಕರ್ಮವನ್ನು ಬಿಡ್ಬೋದು ಕಣ್ರಪ್ಪ, ಒಂದು ಹಂತದ ಕರ್ಮ, ಆಮೇಲೆ ಸನ್ಯಾಸಿಯಾಗಿ ಕರ್ಮವನ್ನು ಬಿಟ್ಟು ಆತ್ಮಚಿಂತನೆಯಲ್ಲೂ ಇರಬಹುದು, ಅದು ಹೆಚ್ಚಿನದಾಗಿದ್ರೆ ನಾನು ಅದನ್ನೇ ಮಾಡ್ತೀನಿ, ನಂಗೆ ಯಾಕೆ ಇದನ್ನು ಹೇಳ್ತೀಯಾ ಅಂತ ಅವ್ರ ಪ್ರಶ್ನೆ. ಇದು ಕರೆಕ್ಟ್ ಆಗಿದೆ, ಅದು ಅದೇ ಹೇಳ್ತಾ ಇರೋದು. ಆದ್ರೆ ನೀವು ಅಲ್ಲೇ ಹೇಳಲಿಕ್ಕೆ ವಿರುದ್ಧ ಆಯ್ತಲ್ಲ ಅಂತ ಹೇಳ್ತಾರೆ ಭಾಷೆಗಾರರು. ನೀವು ಇಲ್ಲಿ ಈ ರೀತಿ ಒಪ್ಕೊಳ್ಳೋದಾದ್ರೆ ಕರ್ಮವನ್ನು ಬಿಟ್ಟು ಆತ್ಮಜ್ಞಾನವನ್ನು ಕೇವಲವಾಗಿ ಮಾಡಬಹುದು, ಅದನ್ನು ಮುಖ್ಯ ಆಗತ್ತೆ ಒಪ್ಕೊಳ್ಳೋದಾದ್ರೆ ಪೀಠಿಕೆ ಯಾಕೆ ಹಂಗ ಹಠ ಮಾಡಿ ಏಕಾಂತವಾಗಿ ಜ್ಞಾನ ಕರ್ಮಗಳಿಗೆ ಸಮುಚ್ಚಯವನ್ನೇ ಬಿಡೋದು? ಭಗವಂತ ಪ್ರತಿಷೇಧ ಮಾಡಿ ಜ್ಞಾನ ಕರ್ಮಗಳ ಅವ್ರದ್ದನ್ನು ಅನುವಾದ ಮಾಡಿ ವೃತ್ತಿಕಾರದ್ದು ಕೇವಲ ಜ್ಞಾನ ಖಂಡನೆ ಮಾಡ್ಬಿಟ್ರು. ಇಲ್ಲಿ ವಿಕಲ್ಪ ಒಪ್ಕೊಂಡ್ಬಿಟ್ಟು ಸನ್ಯಾಸವನ್ನು ಕೂಡ ಮಾಡಬಹುದು ಅಂತ ಒಪ್ಕೊಂಡ್ಬಿಟ್ರು. ಇದು ಹೆಂಗ ನಮಗೆ ಅವ್ರಿಗೆ ಜ್ಞಾಪಕ ಇರ್ಬೇಕಪ್ಪ, ಪಿಡಿಕೆಲಿ ಹೇಳಿದ್ದು, ಪಿಡಿಕೆಲಿ ಹೇಳಿ ಹೀಗೆ ಹೇಳಿದ್ವಿ ನಾವು ಇಲ್ಲಿ ವಿರುದ್ಧ ಆಯ್ತು, ಅಥವಾ ಇದಕ್ಕೆ ಅವರು ಯಾವ ರೀತಿ ಅರ್ಥ ಮಾಡ್ತಿದ್ರು ಅಂತ ಗೊತ್ತಾಗಲ್ಲ. ಆಚಾರ್ಯರು ಈ ಅರ್ಥ ಅಂದ್ಕೊಂಡು ಅದನ್ನು ಖಂಡನೆ ಮಾಡ್ತಿದ್ದಾರೆ. ಅದು ನಮಗೆ ಆ ಗ್ರಂಥ ಸಿಕ್ಕಿದ್ರೆ ನಾವಿನ್ನೇನಾದ್ರು ಅರ್ಥ ಮಾಡಬಹುದಾಗಿತ್ತ, ತೋರಿಸ್ತಾ ಇತ್ತ ಅಂತ ಅನ್ಸುತ್ತೆ. ಅವ್ರ ಗ್ರಂಥವೇ ನೇರ ಸಿಕ್ಕಿದ್ರೆ ಅಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳ್ಬೋದು. ನಮ್ಗೆ ಆಚಾರ್ಯ ಮೇಲೆ ಗೌರವ ಇದೆ, ಆಚಾರ್ಯ ತಪ್ಪಿಕೊಳ್ಳೋಕೆ ಕಾರಣ ಇಲ್ಲ, ಆಚಾರ್ಯರು ಸರಿಯಾಗಿ ಅರ್ಥ ಮಾಡ್ಕೊಂಡೆ ಖಂಡನೆ ಮಾಡಿದ್ದಾರೆ ನಾವು ಅಂತೀವಿ ಕರೆಕ್ಟು. ಆದ್ರೆ ವಾದದ ವಿಚಾರಕ್ಕೆ ಹೋಗ್ದಾಗ ಪ್ರತ್ಯಕ್ಷ ನೋಡಿ, ಎರಡನ್ನು ಇಟ್ಕೊಂಡು ನೋಡಿ, ಇವ್ರು ಏನ್ ಹೇಳಿದಾರೆ, ಇಲ್ಲಿ ಏನ್ ಹೇಳಿದಾರೆ, ಇಲ್ಲಿ ಏನ್ ಹೇಳಿದ್ದಾರೆ, ಇದಕ್ಕೆ ಹೊಂದತಾ ಇಲ್ಲ ಅಂತ. ಇದನ್ನ ಹೆಂಗೆ ವಿರುದ್ಧವಾದ ಅರ್ಥವನ್ನು ಅರ್ಜುನನು
ಕೇಳಿಯಾನು ಭಗವಂತನಾದ್ರೂ ಹೇಳಿಯಾನು. ಶ್ರೋತಾವ ಕಥಂ ವಿರುದ್ಧಮರ್ಥಮವಧಾರಯೇತ್. ಅರ್ಜುನಿಗೆ ಮಾತ್ರ ಅಲ್ಲ, ಇವತ್ತು ನಾವು ಕೇಳುವರಾದವರಾದ ನಾವು ಆದ್ರೂ ಹೇಗೆ ಈ ರೀತಿ ವಿರುದ್ಧವಾದ ಅರ್ಥವನ್ನು ನಾವು ನಿಶ್ಚಯ ಮಾಡಿಕೊಂಡೇವು. ನಮಗಾದ್ರೂ ಹೆಂಗೆ ನಿಶ್ಚಯ ಆದೈತೆ. ಈಗ ಅಲ್ಲೊಂದ್ ತರಹ ಇಲ್ಲೊಂದ್ ತರಹ ಅಂತ ಹೇಳ್ಬಿಟ್ರೆ ನಾವು ಈ ವಿರುದ್ಧವಾದ ಅರ್ಥವನ್ನು ಹೆಂಗೆ ನಾವು ಹೊಂದಿಸ್ಕೊಂಡು ಇದನ್ನ ಪ್ರಶ್ನೆ. ಅವರ ಅಭಿಪ್ರಾಯ ಹೀಗಿದ್ದಿರಬಹುದು, ಇವು ಅಜಂಪ್ಷನ್ ಮಾಡಿ ಈ ಅಭಿಪ್ರಾಯದಿಂದ ಅವ್ರು ಹೀಗೆ ಹೇಳಿದಾರಾ ಅಥವಾ ಈ ಅಭಿಪ್ರಾಯದಿಂದ ಹೀಗೆ ಹೇಳಿದಾರ, ಅವ್ರ ಪೀಠಿಕೆಯಲ್ಲಿ ಒಂದು ಅರ್ಥ ಹೇಳಿದಾರ ಇಲ್ಲೊಂದು ಅರ್ಥ ಹೇಳಿದಾರಲ್ಲ, ಅದಕ್ಕೆ ಏನೇನೇನೇನು ಅರ್ಥ ಇರಬಹುದು ಅಂತ ತೆಗೆದು ಖಂಡನೆ ಮಾಡ್ತಾರೆ. ಇದು ಬಹಳ ಒಂಥರ ಇದು ಅವ್ರ, ಯಾಕೆಂದ್ರೆ ಅವ್ರೇನು ದಡ್ರಲ್ಲ, ಏನು ಗೊತ್ತಿದೆ ಇದ್ದವ್ರಲ್ಲ, ವೃತ್ತಿಕಾರರು ಬಹಳ ವಿದ್ಯಾವಂತರು ಬುದ್ಧಿವಂತರು. ಯಾವ ರೀತಿ ಈ ರೀತಿ ಹೇಳಿರಬಹುದು ಅಂತ ಅಲ್ಲಿ ಈ ರೀತಿ ಇರಬಹುದು ಅವರ ಅಭಿಪ್ರಾಯ. ಈ ಅಭಿಪ್ರಾಯದಿಂದ ಹೇಳಿದ್ರು ಸರಿ ಆಗಲ್ಲ, ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ ಅಂದ್ರೂ ಸರಿ ಆಗಲ್ಲ. ಹೀಗೆ ಒಂದು 5-6 ವಿಕಲ್ಪವನ್ನು ಹಾಕೊಂಡು ಯಾವ ರೀತಿ ಅವರು ಹೇಳಿದ್ರು ಕೂಡ ಅವ್ರದಿಗೆ ಅವರು ವಿರೋಧ ಆಗ್ಬಿಡುತ್ತೆ ತೋರಿಸ್ತಾರೆ. ಏತತ್ ಈ ಆ ವಿಷಯದಲ್ಲಿ ಇದು ಅವರ ಅಭಿಪ್ರಾಯ ಇರಬಹುದು ಅಂತ ಅನಿಸಬಹುದು. ಏನು ಗೃಹಸ್ಥಾನಮೇವ ಶೌಚಕರ್ಮ ಪರಿತ್ಯಾಗೇನ ಕೇವಲ ದೇವಜ್ಞಾನ ಮೋಕ್ಷ ಪ್ರಸಿದ್ಧತೆ ಅನ್ನೋದು ಆಶ್ರಮಾಂತರಾಣಾಮಿತಿ. ಅವರು ಪೀಠಿಕೆಯಲ್ಲೂ ಇಲ್ಲೂ ಹೇಳದ ವ್ಯತ್ಯಾಸ ಹೇಳದ ಕಾರಣ, ಅಲ್ಲಿ ಪೀಠಿಕೆಯಲ್ಲಿ ಈ ಇದು ಏಕಾಂತ ಅಲ್ಲೆಗಳೆದ್ರಲ್ಲ, ಶುದ್ಧವಾದ ಕರ್ಮಗಳ ಪರಿತ್ಯಾಗ ತಪ್ಪು ಅಂತಂದ್ರೆ ಅದು ಗೃಹಸ್ಥರಿಗೆ ಅಲ್ಲೆಗಳೆದಿದ್ದು. ಇಲ್ಲಿ ಒಪ್ಪಿಗೆ ಕೊಡ್ತಾ ಇರೋದು ಬೇರೆ ಆಶ್ರಮದವರಿಗೆ. ಬ್ರಹ್ಮಚಾರಿ ವಾನಪ್ರಸ್ಥ ಸನ್ಯಾಸಿ ಆದವ್ರು ಬೇಕಾದ್ರೆ ಜ್ಞಾನದಿಂದ ಮೋಕ್ಷ ಪಡ್ಕೊಳ್ಳಿ, ಗೃಹಸ್ಥನ ಮಾತ್ರ ಕರ್ಮ ಬಿಟ್ಟು ಜ್ಞಾನದಿಂದ ಮೋಕ್ಷ ಪಡ್ಕೋಬಹುದು. ನಾಗರಾಜ್ ಗುರುಗಳೇ, ಮಧ್ಯೆ ಮಧ್ಯೆ ವಾಯ್ಸು ತುಂಬಾ ಶೋಧಕರ್ಮವನ್ನು ಕೈ ಬಿಡುವುದರ ಮೂಲಕ ಶುದ್ಧ ಜ್ಞಾನದಿಂದ ಮೋಕ್ಷ ಪಡ್ಕೊಳ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ ಎಂಬುದಾಗಿ ಹೇಳ್ತೀವಿ. ಬೇರೆ ಆಶ್ರಮದವ್ರಿಗೆ ನಾವು ಈ ರೀತಿ ಹೇಳಲ್ಲ ಅನ್ನೋದಾದರೆ ಏತದಪಿ ಪೂರ್ವೋತ್ತರ ವಿರುದ್ಧಮೇವಾ. ಇದು ಕೂಡ ಈ ಸ್ಟೇಟ್ಮೆಂಟು ಕೂಡ ಹಿಂದಕ್ಕೂ ಈಗಿರಕ್ಕೂ ವಿರುದ್ಧವಾಗಿರ್ತಕ್ಕ ಸ್ಟೇಟ್ಮೆಂಟ್ ಆಗುತ್ತೆ. ಇದು ತಪ್ಪಾಗತ್ತೆ, ಇದು ಹೊಂದೋದಿಲ್ಲ. ಕಥಂ ಹೆಂಗ್ ಹೊಂದಲ್ಲ ಅಂತ ಕೇಳಿದ್ರೆ, ಸರ್ವಾಶ್ರಮಿಣಾಂ ಜ್ಞಾನ ಕರ್ಮಣೋ ಸಮುಚ್ಚಯ ಗೀತಾಶಾಸ್ತ್ರೇ ನಿಶ್ಚಿತೋರ್ಥ ಇತಿ ಪ್ರತಿಜ್ಞಾಯ ಇಹ ಕಥಂ ತದ್ವಿರುದ್ಧಂ ಕೇವಲಾದೇವ ಜ್ಞಾನ ಮೋಕ್ಷಂ ಬ್ರೂಯಾತ್ ಆಶ್ರಮಾಂತರಾಣ. ಅಲ್ಲಯ್ಯ, ಅವ್ರು ಏನ್ ಹೇಳಿದ್ದಾರೆ ಪೀಠಿಕೆಯಲ್ಲಿ, ಎಲ್ಲಾ ಆಶ್ರಮದವರೆಗೂ ಜ್ಞಾನ ಕರ್ಮದೊಡನೆ ಸಮುಚ್ಚಯವು ಗೀತಾಶಾಸ್ತ್ರದಲ್ಲಿ ತೀರ್ಮಾನವಾದ ಅರ್ಥವು. ಗೀತಾಶಾಸ್ತ್ರದಲ್ಲಿ 4 ವರ್ಣದವರು 4 ಆಶ್ರಮದವರು ತಮ್ಮ ತಮ್ಮ ವರ್ಣ ಆಶ್ರಮ ಕರ್ಮಗಳನ್ನು ಆತ್ಮಜ್ಞಾನವನ್ನು ಕೂಡಿಸ್ಕೊಂಡು ಮಾಡೋದಾಗಲೇ ನನಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಗೀತಾಶಾಸ್ತ್ರದಲ್ಲಿ ತೀರ್ಮಾನವಾದ ಅರ್ಥ ಅಂತೇಳಿ ಪ್ರತಿಜ್ಞೆ ಮಾಡಿ, ಮತ್ತೆ ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಗೃಹಸ್ಥರಿಗೆ ಮಾತ್ರ ಕರ್ಮ ಬಿಟ್ಟು ಜ್ಞಾನ ಮಾಡ್ಕೊಂಡ್ರೆ ಮೋಕ್ಷ ಇಲ್ಲ, ಕರ್ಮ ಜ್ಞಾನ ಕೂಡ್ಕೊಂಡು ಮೋಕ್ಷ, ಬೇರೆಯವ್ರಿಗೆ ಬರೀ ಜ್ಞಾನ ಮೋಕ್ಷ ಅಂತ ಹೆಂಗೆ ವಿರುದ್ಧ ಹೇಳ್ಯಾರವರು. ಕೇವಲಾದಿ ವಿಜ್ಞಾನ ಮೋಕ್ಷಂ ಅಂತ ಹೇಳಿ ಅದಕ್ಕೆ ವಿರುದ್ಧವಾಗಿ ಬೇರೆಯವರಿಗೆ ಕೇವಲವಾದ ಜ್ಞಾನದಿಂದ ಮೋಕ್ಷ ಅಂತ ಹೆಂಗೆ ಹೇಳ್ಯಾನು, ತಪ್ಪಾಗತ್ತಲ್ಲ. ಹಾಗೆ ಹೇಳಿದ್ರೆ ಸರ್ವೇಶಾಂ ಆಶ್ರಮಿಣಾಂ ಹೇಳ್ಬಿಟ್ಟು ಇಲ್ಲಿ ಆಶ್ರಮಾಂತದವರಿಗೆ ಕೇವಲವಾದ ಜ್ಞಾನದಿಂದ ಮೋಕ್ಷ ಅಂತ ಹೇಳೋದಕ್ಕೆ ಹೆಂಗೆ ಅವಕಾಶ ಬಂತು? ಹೆಂಗೆ ನಿಮ್ಗೆ ಆ ರೀತಿ ಹೇಳ್ಬಿಟ್ರಿ ನೀವು? ಅವಾಗ ಅಲ್ಲಿ ವಾಕ್ಯ ತೆಗೆದಾಕಿ ಸರ್ವೇಶಾಂ ಆಶ್ರಮಿಣಾಂ ಗೃಹಸ್ಥಾನಮೇವ ಜ್ಞಾನ ಕರ್ಮ ಸಮುಚ್ಚಯ. ಕೇಳ್ತಾ ಇಲ್ವಾ? ವಿರುದ್ಧಂ ಕೇವಲಾದಿ ವಿಜ್ಞಾನ, ಅದಕ್ಕೆ ವಿರುದ್ಧವಾಗಿ ಶುದ್ಧವಾದ ಜ್ಞಾನದಿಂದ ಮೋಕ್ಷವನ್ನ ಆಶ್ರಮಾಂತದವರೆಗೆ ಹೇಳಿಯಾನೋ, ಅದು ಹೇಳ ಬರೋದಿಲ್ವಲ್ಲ ಅಂತ ಯಾಕೆ. ಇಲ್ಲಿಗೆ 11:30 ಆಯ್ತು. ಈಗ